ಭಾದ್ರಪದ ಮಾಸ ಕೃಷ್ಣ ಪಕ್ಷ ದಶಮಿ ಭಾರ್ಗವ ವಾಸರ ಶುಕ್ರವಾರ ಪುಷ್ಯ ನಕ್ಷತ್ರ ಶಿವಯೋಗ ಭದ್ರಕರಣ. ಅಸ್ಮದ್ ಗುರುಭ್ಯೋ ನಮಃ. ಹರಿ ಓಂ. ಯಶ್ಛಂದಸಾಂ ವೃಷಭೋ ವಿಶ್ವರೂಪಃ ಛಂದೋಭ್ಯೋದ್ಯಮೃತಾತ್ ಸಂಭಭೂವ ಸಮೇಂದ್ರೋ ಮೇಧಯಾ ಸ್ಪೃಣೋತು ಅಮೃತಸ್ಯ ದೇವಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ ಜಿಹ್ವಾ ಮೇ ಮಧುಮತ್ತಮಾ ಕರ್ಣಾಭ್ಯಾಂ ಭೂರಿವಿಶ್ರವಂ ಬ್ರಹ್ಮಣ ಕೋಶೋಸಿ ಮೇಧಯಾ ಭೀತಃ ಶ್ರುತಂ ಮೇ ಗೋಪಾಯ. ಪಾಠ ಹೇಳೋದಕ್ ಬದಲು ಮೊದಲು ಒಂದೆರಡು ಮಾತು. ಏನು ಅಗ್ನಿರ್ ದೇವತಾ ಗಾಯತ್ರಿ ಛಂದಃ ಉಪಾಗುಂಶು ಪಾತ್ರಮಸಿ ಸೋಮೋ ದೇವತಾ ತ್ರಿಷ್ಟು ಛಂದಃ ಅಂತರ್ಯಾಮ್ಯಸ್ಯ ಪಾತ್ರಮಸಿ ಇಂದ್ರೋ ದೇವತಾ ಜಗತಿ ಛಂದಃ. ಈ ಛಂದಸ್ಸು ಇದೆಲ್ಲ ಬಂತು. ಛಂದೋಬದ್ಧವಾಗಿರ್ಬೇಕು ಅಂತ ಅನೇಕ ಬಾರಿ ನಾ ಹೇಳಿದ್ದೆ. ಛಂದಸ್ಸನ್ನ ಬ್ರೇಕ್ ಮಾಡಿದ್ರೆ ಅದು ಹೋಯ್ತು ಅಂತ. ಮತ್ತೆ ವೃತ್ತಿಗಳು ಅಂತ ಮಾಲಿಕಾ ವೃತ್ತಿ ಬೇರೆ ಬೇರೆ. ಇವಾಗ ಮುಕುಂದ ಮಾಲೆಯಲ್ಲಿ ಎಷ್ಟು ಬೇರೆ ಬೇರೆ ವೃತ್ತದಲ್ಲಿ ಬರುತ್ತೆ. ವೃತ್ತದಲ್ಲಿ ಅಂದ್ರೆ ಎಷ್ಟೇ ಅಕ್ಷರಗಳು ಇಷ್ಟೇ ಪದಗಳು ಅಂತ ಬರೋದು. ಈಗ ಈ ನಮ್ಮಾಳ್ವಾರ್ ಬರೆದಿದ್ರಲ್ಲಿ ಈಗ ಮೊದಲು ಎರಡನೇ ಪದಗಳು ಎಲ್ಲದರಲ್ಲೂ ಕೂಡ ಅದೇ ಅದೇ ಜೊತೆನಲ್ಲಿ ಬರೋದು. ಈಗ ಅನ್ರಿ ಉಲಹ ಮಳಂದ ಎಡಿ ಪೋತಿ ನಾಯಕ ನಾಯನಿಂದ ನಂದಗೋಪನುಡಿಯ ಕೋಯಿಲ್ ಕಾಪಾನೆ ಮುಂದಕ್ಕೆಲ್ಲ ಬರಬೇಕಾದ್ರೆ ನಾಯಕ ನಾಯ ಅಂತ ಬಂದಿದ್ದು ತೋರಣ ವಾಯಿಲ್ ಕಾಪಾನೆ ಅಂತ ಯಾರೋ ತಿರುಗಿಸಿದ್ದಿದ್ನ ಎಲ್ಲ ಯಕಾರ ಯಕಾರ ಬರಬೇಕು ಅಂತ. ವಾಯಲ್ ಅಂತಂದ್ರೆ ವಾಶಲ್ ಬರುತ್ತೋ ಅಲ್ಲಿ. ಅವ್ರು ಗೋದಾದೇವಿ ಬರ್ದಿದ್ದೇನು ವಾಶಲ್ ಕಾಪಾನೆ ಅಂತ. ನೀವ್ ಯಾಕೆ ತಿರುಗಿಸಿದ್ರಿ ಅದನ್ನ? ಇಲ್ಲ ಇಲ್ಲ ಎರಡನೇ ಅಕ್ಷರ ಎಲ್ಲ ಯಾ ಬರ್ಬೇಕು. ಈ ತರದಲ್ಲಿ ಬಂದು ಎಲ್ಲ ಮಾಡಿರೋದು. ಯಾರು ಏನೇನೋ ತಲೆ ಉಪಯೋಗಿಸಿ ಯಾಕೆ ಈ ವೇರಿಯೇಷನ್ಸ್ ಬರುತ್ತೆ ಅಂತ. ಅಷ್ಟಪದಿ ಇವಾಗ ಷಟ್ಪದಿ ಭಾಮಿನಿ ಷಟ್ಪದಿ ಇದೆ, 4 ಇದು 2 ಲೈನ್ ಅಲ್ಲಾದ್ರೆ ಕಣ್ಣಿ ಅಂತಾರ ಅದಕ್ಕೆ. ಇವುಗಳೆಲ್ಲ ಬರ್ಬೇಕಾದ್ರೆ ಏನು ಹೇಗಿದೆಯೋ ಹಾಗೆ ಅದರ ಉಚ್ಚಾರಣೆ ಆಗಬೇಕು. ಅದ್ರಲ್ಲಿ ನಾವುಗಳೇನೋ ರಿಫರ್ ಮಾಡ್ಬಿಟ್ಟು ಇಲ್ಲ ಇಲ್ಲ ಇದಂಗಲ್ಲ ಆ ಗೋದಾದೇವಿ ಹಂಗೆ ಹೇಳಲಿಲ್ಲ ಅಂತ. ಗೋದಾದೇವಿ ಹೇಳಲಿಲ್ಲ ಅಂತ ನಾ ಗೋದಾದೇವಿನೇ ಕರೆಕ್ಟ್ ಮಾಡೋಕ್ಕಾಗತ್ತೆ. ಸೊ ಅದಕ್ಕೆ ಈಗ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ ವರ್ಣಸ್ವರಃ ಮಾತ್ರ ಬಲಂ ಸಾಮ ಸಂತಾನ ಇತ್ಯುಕ್ತ ಶಿಕ್ಷಾಧ್ಯಾಯ. 4 ಲೈನ್ ಅಷ್ಟೇನೆ ಶಿಕ್ಷಾವಲ್ಲಿನಲ್ಲಿ. 4ಕ್ಕೇನೆ ಒಂದು ಶಿಕ್ಷಾವಲ್ಲಿ. ಅಶಿಕ್ಷಾ ಶಾಸ್ತ್ರ ಅಂದ್ರೆ ಏನು? ಈ ಆದರ್ಶದಲ್ಲಿ ಚತುರ್ಭಾಷಾ ವಿಶ್ವಕೋಶ ಅಂತ ಒಂದ್ ಮಾಡ್ಬೇಕು ಅಂತ ಇದ್ದು. ರಾಮಸ್ವಾಮಿ ಹಿಂಗಾರ್ ಇದ್ ಮಾಡಿದಾಗ ಒಂದ್ ದೊಡ್ಡ ಸೆಮಿನಾರು ಸಭೆಗಳೆಲ್ಲ ನಡೀತು. ಅವಾಗ ಭಾಷಾ ಶಾಸ್ತ್ರಜ್ಞನೆಲ್ಲ ಕರೆಸಿದ್ದು. ಬರೀ ಭಾಷೆ ಅನ್ನೋದ್ರಲ್ಲಿ ಎಷ್ಟು ಬ್ರಾಂಚಸ್ ಇದೆ ಗೊತ್ತೇನು? ಫೋನೆಟಿಕ್ಸ್, ಲಿಂಗ್ವಿಸ್ಟಿಕ್ಸ್, ಭಾಷೆ ಉಚ್ಚಾರಣೆ ಇವುಗಳಲ್ಲಿ ಬರ್ಬೇಕಾದ್ರೆ ಅದ್ರ ಬಗ್ಗೆ ಒಂದೆರಡು ಮಾತು. ಈಗ ನೋಡಿ, ಶಬ್ದದ ಉಚ್ಚಾರಣೆ ವೇದಕ್ಕೆ ಅಂಗವಾದ 6 ವೇದಾಂಗಗಳಲ್ಲಿ ಶಿಕ್ಷಾ ಗ್ರಂಥದಲ್ಲಿ ಶಬ್ದೋಚ್ಚಾರಣೆ ವಿಧಾನ ವಿವರಿಸಿದೆ. ಪಾಠಕನ ಉಚ್ಚಾರಣೆ ಮತ್ತು ಗುಣದೋಷಗಳನ್ನ ತಿಳಿಸುತ್ತೆ. ಪಾಠಕನಲ್ಲಿ ಇರಬೇಕಾದಂತ ಗುಣಗಳು ಯಾವುದು? ಮಾಧುರ್ಯಂ, ಅಕ್ಷರ ವ್ಯಕ್ತಿ, ಪದಚ್ಛೇದಸ್ತು ಸುಸ್ವರ, ಧೈರ್ಯಂ, ಲಯ, ಸಮರ್ಥಂಚ, ಷಡೇತೆ ಪಾಠಕ ಗುಣಾಹ. ಇದು ಬರೀ ವೇದ ಒಂದಕ್ಕೆ ಅಲ್ಲ. ನೀವ್ ಏನೇ ಹೇಳಿ ಅದ್ ಹೇಗಿರ್ಬೇಕು ಅಂದ್ರೆ ಕೇಳಲು ಇಂಪಾಗಿರ್ಬೇಕು. ಸ್ತೋತ್ರ ಹೇಳ್ತೀರಾ, ದಿವ್ಯ ಪ್ರಬಂಧ ಹೇಳ್ತೀರಾ, ಸ್ಫುಟವಾದ ಅಕ್ಷರ ಉಚ್ಚಾರಣೆ ಇರಬೇಕು. ನುಂಗಬಾರದು ಅಕ್ಷರಗಳನ್ನ. ಅರ್ಥವಾಗುವಂತೆ ಪದ ವಿಭಾಗ. ಮಧು ಸೂದನ ಬಾರೋ, ಓಡಿ ಬಾರಯ್ಯ ವೈ ಕುಂಟಪತಿ ನಿನ್ನ. ಪದ ಹಿಂಗ್ ಬಿಡಿಸಿದ್ರೆ ವೈ ಆದ್ಮೇಲೆ ಕುಂಟಪತಿ. ವೈ ಕುಂಟ ಅಂದ್ರೆ ಏನು? ವಿಕುಂಠ, ಯಾವ ದೋಷವೂ ಇಲ್ಲದಂತಹದ್ದು ಅದು. ಅದನ್ನ ಓಡಿ ಬಾರಯ್ಯ ವೈ ಕುಂಟಪತಿ ನಿನ್ನ. ಆ ರಾಗವೋ ಅದೋ ಇದಕ್ಕೆ ಅಂತ ಹೇಳ್ಬಿಟ್ಟು ಆ ಪದ ಅಲ್ಲಿ ಸೇರಿಸಿ ಪದಚ್ಛೇದ ಹೆಂಗೆಂಗೋ ಮಾಡಿದ್ರೆ ಏನಾಗತ್ತೆ ಅಂತ. ಅರ್ಥವಾಗುವಂತೆ ಪದ ವಿಭಾಗ. ಇಲ್ಲಿ ವೇದ ಹೇಳ್ಬೇಕಾದ್ರೂ ಅಷ್ಟೇ. ನಿಲ್ಲಿಸ್ಬೇಕಾದ್ರೆ ನೀವು ಏನ್ ಪದ ಅದು, ಅಂಡರ್ಸ್ಟ್ಯಾಂಡ್ ದಟ್ ವರ್ಡ್ ಫಸ್ಟ್.
ಇದಕ್ಕೆ ಮೊದಲು 2 ದಿವಸದಲ್ಲಿ ಹೇಳ್ಬೇಕಾದ್ರೆ ಪದಗಳನ್ನ ಗ್ರಹಿಸಿ ನೀವು, ಆಮೇಲೆ ಕಾನ್ಸಂಟ್ರೇಟ್ ಆನ್ ಯುವರ್ ಸ್ವರಗಳು. ಸ್ವರದಾದ್ಮೇಲೆ ಉಚ್ಚಾರಣೆಯಲ್ಲಿ ಅಲ್ಪ ಪ್ರಾಣವ ಮಹಾಪ್ರಾಣವ, ಇಲ್ಲ ಹ್ರಸ್ವವೋ ಇಲ್ಲ ದೀರ್ಘವ, ಇವುಗಳನ್ನು ಗಮನಿಸಿ ಬರಬೇಕು. ಅದಕ್ಕೇನೆ 15 ದಿವಸ ಅಂತ ಒಂದು ಪಕ್ಷ ಒಂದು ಪಾಠ ಅಂತ. ಆ ಪಕ್ಷದಲ್ಲಿ 5 ದಿವಸ ಹೋಯ್ತು ಅನಧ್ಯಯನಕ್ಕೆ, ಸಿಗೋದು 10 ದಿವಸ. 1 ತಿಂಗಳಿಗೆ 20 ದಿವಸ ನಿಮ್ ಪಾಠ. ಅಷ್ಟರಲ್ಲಿ ಅದು ಪರ್ಫೆಕ್ಟ್ ಆಗ್ಬೇಕು. ಆ ಪರ್ಫೆಕ್ಟ್ ಆಗಿದ್ದು ನಿಮ್ಗೆ ರೆಕಾರ್ಡ್ ಆಗ್ಬೇಕು ಮನಸ್ಸಿನಲ್ಲಿ. ನೀವು 6 ತಿಂಗಳು ಬಿಟ್ಟು ಓದಿದ್ರು ಕೂಡ ಯು ಶುಡ್ ನಾಟ್ ಗೋರ್ ಆನ್. ಅದಕ್ಕೆ ಸರಿಯಾಗಿ ಕಳ್ಸ್ಕೊಂಡಿರ್ಬೇಕು. ಈಗ ನಾ ಹೇಳ್ತೀನಿ ಏನೋ ರಿಪೀಟ್ ಆಚಿ ಏನ್ ಪಾಠ ಆಚಿ ವರ್ವಿಸಿ ಚೊನ್ನಾಗ್ ಪೋರು, ಆಮೇಲೆ ಹೋಗ್ಲೇಬೇಕಾಗಿಲ್ಲ. ಇನ್ ಕೆಲವ್ರದ್ದು ಹತ್ತಾನೆ ಒಂದ್ ಪಾಠಕ್ಕೆ ಬರೋದು ಮೊದಲನೇ ದಿವಸ 2ನೇ ದಿವಸ, ಆಮೇಲೆ ಹೋಯ್ತು. ಎಲ್ಲಾ ತರದ್ದನ್ನು ನೋಡ್ತೀವಿ ನಾವಿಲ್ಲಿ. ಆಚಿ ಪಾಠ ಆಚಿ ಗುರು ಉಪದೇಶ ಆಗೋಯ್ತು. ಈ ದಿವ್ಯ ಪ್ರಬಂಧನ ವನಿತಾ ಸೇವಾ ಸಮಾಜದಲ್ಲಿ ರಾಜಾಜಿನಗರದಲ್ಲಿ ನಾನು ವರದರಾಜ ಪಾಠ ಮುಗಿಸ್ಕೊಂಡು ಅಲ್ಲಿ ಹೋದೆ. ಈ ದಿವ್ಯ ಪ್ರಬಂಧ ಶ್ರೀನಿವಾಸನ್ ಅಲ್ಲಿ ಬರ್ತಿದ್ರು. ಅವ್ರ ಕಂಡೀಷನ್ ಅಲ್ಲಿ ಬರ್ದವ್ರು ಒಬ್ರು, ಅಲ್ಲಿ ಸೆಕ್ರೆಟರಿನೂ ಆಗಿದ್ದು ಶ್ರೀನಿವಾಸನ್ ಅಂತಾನ, ಅವ್ರ ಹೆಸರು ಕೂಡ ಶ್ರೀನಿವಾಸನ್ ಏನೋ. ಅವ್ರು ರಾಜಾಜಿನಗರ ಜೂಗ್ನಹಳ್ಳಿ ಇದ್ರದಕ್ಕೆ ಮಾಮ ಒಂದ್ ಕಂಡೀಷನ್, ನೀವು ಒಂದ್ಸಲ ಹೇಳೋದಷ್ಟೇ, ನಾವು ರಿಪೀಟ್ ಮಾಡ್ತೀವಿ. ಯಾಕಂದ್ರೆ ಈ 4,000 ಕಲಿಯೋದಕ್ಕೆ ನಾವು ಇರ್ತೀವೋ ನಾವು ಹೋಗೇ ಬಿಡ್ತೀವೋ, ಅದಕ್ಕೆ ನೀವು ಒಂದ್ಸಲ ಹೇಳ್ಬಿಡಿ, ನಾವು ಕಲ್ತು ಬಿಡ್ತೀವಿ. ಅವ್ರು ಹೇಳಿದ್ರು ಪಾಪ ಶ್ರೀನಿವಾಸನ್, ಇಲ್ಲ ವರ ವಿಷಯ ಯಾರ್ದಿಲ್ಲ, ಅಟ್ಲೀಸ್ಟ್ 2-3 ವಿಷಯ ನನಗೂ ಕೇಳುಂಗೋ ಅಂತ. ಇಲ್ಲ ವರ ವಿಷಯ ಬೋರೋ ಅಂದ್ರು. ನಾನ್ 1 ದಿವಸ ಹೋದೆ ಪಾಠಕ್ಕೆ, ಇದು ಕಲ್ತಂಗಿದು ಅಂತ ಬಿಟ್ಟೆ ನಾನು. ಆಮೇಲೆ ಅವ್ರಿಗೆ ಬದುಕಿದ್ರು. ಅವ್ರ ಉದ್ದೇಶ ಏನು, ಈ 4,000 ಮುಗಿಯೋಷ್ಟ್ರಲ್ಲಿ ನಾನು ಉಳಿಯೋದೇ ಇಲ್ಲ ಇಲ್ಲಿ. ಗುರುಗಳಿಗೆ ತಿರುಗಿಸ್ಬಿಟ್ಟು ಕಂಡೀಷನ್ಸ್. ಎಂತೆಂತ ಜನಗಳಿದ್ದಾರೆ ಗೊತ್ತಾ. ಈಗ ಸೇವಾ ಕಾಲ ಕಲ್ದ್ಬಿಟ್ಟು ಇನ್ನಿಗ್ 3 ಮಣಿಕೆ 2:45 ನಿಕ್ಪೆ ಶೂಟಿಂಗು ಅಂತ. ನೆಕ್ಸ್ಟ್ ದಿವಸ ಹೇಳಿದ್ರು ಅವರು, ಏನು ದುಡ್ಡು ಕೊಡ್ತೀನಿ ಅಂತ ಗುರುಗಳನ್ನೇ ಈ ರೀತಿ ಆಡ್ಸೋದು ಅಂತ. ಈ ರೀತಿ ಎಲ್ಲ ಆಗುವಂತಹದ್ದು. ಇನ್ನು ಪಾಠಕ್ನಲ್ಲಿ ಇರಬಾರದು ದೋಷಗಳು. ಗೀತಿ ಶೀಘ್ರಿ ಶಿರಃ ಕಂಪಿ ಯಥಾ ಲಿಖಿತ ಪಾಠಕ ಅನರ್ಥಜ್ಞ ಅರ್ಥವನ್ನು ಸರಿಯಾಗಿ ತಿಳಿದೇ ಇರೋನು. ಅಲ್ಪ ಕಂಠಶ್ಚ ಷಡೇತ ಪಾಠಕಾದ ಮಹ, ರಾಗವಾಗಿ ಎಳೆದು ಮಾತಾಡೋದು, ತ್ವರೆಯಿಂದ ಹೇಳೋದು, ಬೇಗ ಹೇಳುವಂತಹದ್ದು. ಶೀಘ್ರಿ, ತಲೆಯನ್ನು ಅಲ್ಲಾಡ್ಸೋದು. ಶಿರಕ್ಕಂಪಿ, ಪುಸ್ತಕದಲ್ಲಿ ತಬ್ಬು ತಿದ್ಕೊಳ್ಳದೆ ಹಾಗೆ ಓದೋದು. ಪುಸ್ತಕದ ಲೆಕ್ಕ ಕಾಯ್ಪಚ್ಚಿ ಪ್ರಿಂಟೆಡ್ ಅದು, ಆ ಪುಸ್ತಕದಲ್ಲಿ ಏನಿದೆಯೋ ಹಂಗ ಓದ್ದೆ. ಈ ಸರಸ್ವತಿ ನಗರಕ್ಕೆ ಹೋದಾಗ ಕಾಂತಸ್ತೆ ಪುರುಷೋತ್ತಮ ಪುಣಿಪತಿ ಹೇಳ್ಬೇಕಾದ್ರೆ ಸಮಸ್ತ ಜನನೀಂ ಒಂದೇ ಚೈತನ್ಯ ಸ್ತನ್ಯದಾಯಿನೀಂ ಶೇಷ, ಎಲ್ಲಿದೆ ಅದು ಪುಸ್ತಕದಲ್ಲಿ? ಇಲ್ಲ, ಅದು ಪುಸ್ತಕದಲ್ಲಿ ಅಂತೇನೆ. ಪುಸ್ತಕದಲ್ಲಿ ಇರ್ಲಿ, ಬರ್ದವ್ರು ಯಾರು? ಮೂಲತಃ ಏನಿತ್ತದು? ಚತುಶ್ಲೋಕಿ ಅಂತ ಅದಕ್ಕೆ ಹೆಸರು. 4 ಶ್ಲೋಕಗಳು ಮಾಡಿದವ್ರು ಯಾಮನಾಚಾರ್ಯರು. ಅದಕ್ಕೆ ವಿವರಣೆ ಬರಿಬೇಕಾದ್ರೆ ವೇದಾಂತ ದೇಶಿಕರು ಅದಕ್ಕೆ ಹೇಳಿದ್ರು. ಅದಕ್ಕೆ ಶ್ರೀ ಸ್ತುತಿ ಇದರಿಂದ ಸೇರಿಸಿ ಕಲ್ಯಾಣ ನಾಮ್ ಅವಿಕಲ ನದಿ ಉಪರಿಷ ಗುರುಭಕ್ತ ಇದನ್ನ ಸೇರಿಸಿ ಏನೋ ಒಂದು ಸಂಪ್ರದಾಯದಲ್ಲಿ ತಂದ್ರು. ಅದ್ರ ಜೊತೆಗೆ ಇನ್ನೊಂದು ಇವಾಗ ಸೇರಿಸೋದು ಯಾಕಬೇಕು? ಈ ಸಮಸ್ತ ಜನ ನೀವು ಬಂದೈತಿ, ನಾನು ಕೆಟ್ಟದ್ದಲ್ಲ, ಅದು ದಯಾಶತಕದ್ದು ಅದು ಶ್ಲೋಕ. ಈಗ ಸೇರಿಸ್ತಾ ಹೋದ್ರೆ ಗೋದಾಸ್ತುತಿದು ಸೇರಿಸಿ, ಭೂಸ್ತುತಿದು ಸೇರಿಸಿ, ಮಹಾಲಕ್ಷ್ಮಿ ತಾನೇ ಕೊಂಡಾಡ್ತಾ ಇರೋದು. ಅದಕ್ಕೆ ಚತುಶ್ಲೋಕಿ ಅಂತ ಹೇಳ್ಬೇಡಿ. ಹಾಗಾದ್ರೆ ಇಟ್ ಇಸ್ ನಾಟ್ ಚತುಶ್ಲೋಕಿ. ಹೀಗೆ ಏನೇನೋ ಸೇರ್ಕೊಂಡ್ ಬಂದ್ಬಿಡುತ್ತೆ ಆಚರಣೆಯಲ್ಲಿ. ಯಾವ್ದೋ ದೇವಸ್ಥಾನದಲ್ಲಿ ಭಟ್ರು ಶುರು ಮಾಡೋದು, ನಮ್ಮಲ್ಲಿ ಮಾಡೋದು ನಮ್ದು ಬೇರೆ ಯೂನಿಕ್ ಆಗಿರ್ಬೇಕು. ನಾವು ಪುರುಷ ಸೂಕ್ತ ಹೇಳೋಲ್ಲ, ಫಸ್ಟ್ ನಾವು ಶ್ರೀ ಸೂಕ್ತದಿಂದಾನೇ ಹೇಳ್ತೀವಿ. ಯಾರು ನಿಮಗ್ ಹೂ ಗಿವ್ ಯು ದಿ ಪರ್ಮಿಷನ್? ಅಲ್ಲಿ ವೈಖಾನಸ ಆಗಮದಲ್ಲಿ ಇದೆಯಾ, ಇಲ್ಲ ಪಾಂಚರಾತ್ರದಲ್ಲಿ ಇದೆಯಾ? ಶ್ರೀ ಸೂಕ್ತದಿಂದ ಹೇಳ್ಬೇಕು. ಶ್ರೀ ಸೂಕ್ತ ಕಡಿಮೆನಾ? ಒಬ್ಬೊಬ್ಬರೇ ತಮ್ಮ ಇಂಡಿವಿಜುವಾಲಿಟಿ ಶುರು ಮಾಡಕ್ ಹೋದ್ರೆ ಹಿಂಗಾಗತ್ತೆಲ್ಲ. ಶಬ್ದೋಚ್ಚಾರಣೆಯ ದೋಷಗಳು ನೋಡಿ ಎಷ್ಟೆಷ್ಟಿದೆ ಅಂತ. ಶಂಕಿತ, ಹೌದೋ ಅಲ್ಲವೋ ಎಂಬ ಸಂದೇಹದಿಂದ ಉಚ್ಚರಿಸೋದು. ಇದು ಇಪ್ಪಡಿ ಸರಿಯೋ ಅಪ್ಪಡಿ ಸರಿಯೋ ಅವ್ರು ಹೇಳೋದ್ರಲ್ಲೇನೋ ಗೊತ್ತಾಗುತ್ತೆ. ದೇ ಆರ್ ನಾಟ್ ಕಾನ್ಫಿಡೆಂಟ್. ಇದಕ್ಕೆ ಹೇಳೋದು ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು ಅಂತಂದ್ರೆ ಸಂದೇಹ ಇರಬಾರ್ದು ನಿಮ್ಗೆ, ಆ ಪದದ ಬಗ್ಗೆ ಆಗ್ಲಿ ಸ್ವರದ ಉಚ್ಚಾರಣೆನಲ್ಲಾಗ್ಲಿ. ಇದು ಹೀಗೇನೆ. ಭೀತ, ಹೆದರುತ್ತಾ ಮಾತಾಡೋದು. ಎಲ್ಲಿ ನನ್ನಿಂದ ತಪ್ಪಾಗುತ್ತೋ ನಾಲ್ಕರಿ ಇನ್ನಕ ಪುಸ್ತಕ ವಾಸಿಟ್ಟು சொல்ற வாழ்களுக்கு ಇಲ್ಲ வாத்தியார் காரியமே பண்ணிட்டோம். என்ன சொல்லி விடுறாளோ ಏನೋ, ಏನಂತಾರೋ ಏನೋ,
ಈ ತುಳಸಿ ತೋಟದಲ್ಲಿ ಅಗ್ನಿ ಕಾರ್ಯ ಕೂತ್ಕೊಂಡಿದ್ರು ಕಲ್ಯಾಣೋತ್ಸವದಲ್ಲಿ. ನಾನ್ ಏನ್ ಮಾಡ್ತಾರೆ ಎಲ್ಲ ನೋಡ್ತಾ ಇದ್ದೆ. ಅವನ್ ಪಕ್ಕದವನಿಗೆ ಹೇಳ್ದ, ನಂಗೆ ಕೇಳಿಸ್ತವನ, ಅವ ಪಾತ್ಕಂಡಿಕ್ರ ಅಂತಂದ. ಏನ್ ಮಾಡಿದ್ದಾರೆ, ಹೋಮದ ಕುಂಡ ತಂದಿಟ್ರು, ಸೀದಾ ಚಕ್ಕೆ ಹಾಕಿದ್ರು. ಸಂಡಿಲಂಕಲ್ಪಯಿತ್ವ, ಮರಳು ಇಲ್ಲ, ಏನೂ ಇಲ್ಲ ಅಲ್ಲಿ. ಏನ್ ಮಾಡೋದು? ಅವ್ರದ್ದು ತಪ್ಪನ್ನ ಟೀಕೆ ಎತ್ತು ತೋರ್ಸೋದು ನನ್ನ ಉದ್ದೇಶ ಅಲ್ಲ. ಅವ್ರ ಏನ್ ಮಾಡ್ತಾರೆ ನೋಡ್ಬೇಕಿತ್ತಷ್ಟೇ. ನಾನ್ ಮಾತಾಡಕ್ ಹೋಗಲ್ಲ. ಕೇಳದೆ ಇದ್ರೆ ನಾವ್ ಯಾಕೆ ಹೇಳ್ಕೋಬೇಕು? ನಿಮ್ದು ತಲಾರ ಟೈಮ್ ಕೊಡ್ಸೋ ಇವಾಗ. ಇವ್ರದ್ದು ಅದಕ್ಕೆ ಪ್ರಸಂಗ ತಾನೆ. ಕೇಳದೆ ಇದ್ದವ್ರು ಹೇಳಕ್ ಹೋಗ್ಬಾರ್ದು. ಆದ್ರೆ ಅವ್ರು ಸರಿಯ ಮಾಡ್ತಿದಾರ? ಅವರಿಗೆ ಕೇಳುವಂತಹ ಬುದ್ಧಿ ಇದ್ರೆ, ನೋಡಿ ನೀವು ಮಾಡ್ತಾ ಇರೋದು ಸರಿಯಲ್ಲ, ಇದು ಸರಿಯಾಗಿ ಆಗ್ಬೇಕು, ಇದ್ರಲ್ಲಿ ಇದು. ಈಗ ಶಾಂತಿಗ್ರಾಮದಲ್ಲಿ ವೇದ ಪಾರಾಯಣಕ್ಕೆ ಬಂದ್ರು, ಯಾರೋ ಪುಸ್ತಕ ಹಿಡ್ಕೊಂಡ್ ಬಂದ್ರು, ರಾಮಕೃಷ್ಣ ಆಶ್ರಮದ. ಏನ್ ಮನಸ್ಸಿಗೆ ಬಂದಾಗ ಹೊಡಿತಾ ಇದ್ದಾರೆ. ಅವ್ರ ಜೊತೆಗೆ ಯಾರೋ ಆ ಸಲ ಒಬ್ರು ಯಾರೋ ಸ್ಮಾರ್ತರು, ವಯಸ್ಸಾದವ್ರು ಒಬ್ರು ಅಂತಾರ. ಅವ್ರು ತಪ್ಪು ಮಾಡ್ದಾಗ್ಲೆಲ್ಲ ಇವರು ಅವ್ರ ಮನಸ್ಸಿನಲ್ಲಿ ಎಷ್ಟು ಇದು ತೋರಿಸ್ತಾ ಇತ್ತು ಅಂದ್ರೆ, ಸಿಕ್ಕಿದ್ರೆ ಬಡ್ಬಿಡ್ಬೇಕು ಅನ್ನೋಷ್ಟು ಅಷ್ಟು ಕೋಪ ಅವ್ರಿಗೆ. ಯಾರೋ ಹೇಳಿದ್ರು, ಸ್ವಲ್ಪ ಮೆತ್ತಿಗೆ ಹೇಳಿ, ಅವ್ರಿಗಳೆಲ್ಲ ಹೇಳ್ತಾ ಇದ್ದಾರೆ. ಏನು ಇಲ್ಲಿರೋರ್ಗೆಲ್ಲ ಎಲ್ಲ ಅರ್ಥ ಗೊತ್ಬಿಟ್ಟಿದ್ಯೋ? ಅವ್ನ್ ತಲಹರಟೆ ನೋಡಿ, ಎಷ್ಟು ಪುಸ್ತಕ ಹಿಡ್ಕೊಂಡ್ ಬಂದು ಓದ್ ನಾನು ಹೇಳ್ತೀನಿ ಅಂತ. ಅವ್ನಿಗೆ ಬರುತ್ತ ವೇದ ವಿದ್ಯೆ? ಇಂಥವ್ರನ್ನ ಕಂಡ್ರೇನೆ ವೇದ ಮಾತೇನೆ ಹೆದರ್ತಾಳೆ ಅಂತ. ನಾನು ಹೇಳ್ತೀನಿ, ಅಲ್ಲಿ ವಿನಯ ಇಲ್ಲ. ಒಂದು ತಾನು ಹೇಳ್ತಿರೋ ತಪ್ಪು ಅನ್ನೋದನ್ನ ಯಾರು ತೋರ್ಸ್ಕೊಟ್ರೆ ಅದ್ ಕರೆಕ್ಟ್ ಮಾಡ್ಕೊಳ್ಳೋಂತ ಬುದ್ಧಿ ಇರ್ಬೇಕು. ಇವ್ನ ಯಾವನ್ ನನ್ಗೆ ಹೇಳೋಕೆ? ಈ ಆಟಿಟ್ಯೂಡ್ ಇಟ್ಕೊಂಡ್ರೆ ಉದ್ಧಾರವಾಗ್ತಾರ ಅವರು. ಉದ್ಧೃಷ್ಟ, ವಿರಾಮ ಇಲ್ಲದೆ ಉದ್ದಕ್ಕೆ ಹೇಳ್ತಾ ಹೋಗೋದು. ಎಲ್ಲಿ ಸೆಂಟೆನ್ಸು ಏನಿಲ್ಲ, ಸುಮ್ನೆ ಹೊಡಿತಾ ಹೋಗೋದು ಉದ್ದಕ್ಕೂ. ಅವ್ಯಕ್ತ, ಅಸ್ಪಷ್ಟ, ಹೇಳೋದ್ರಲ್ಲಿ ಅಂದ್ಬಿಡೋದು, ಏನ್ ಪದ ಗೊತ್ತೇ ಇಲ್ಲ ಅಲ್ಲಿ. ಅನುನಾಸಿಕ, ಅನುನಾಸಿಕವಲ್ಲದ ವರ್ಣಗಳನ್ನ ಅನುನಾಸಿಕಗಳಂತೆ ಉಚ್ಚರಿಸೋದು. ಅಂದ್ರೆ ಎಲ್ಲರಿಗೂ ಅಂದ್ಬಿಡೋದು. ನಾಸಿಕ ಅಂದ್ರೆ ಏನು? ಮೂಗ್ನಿಂದ ಬರೋದು. ಅಹ, ಕಾಕ ಗಾಗ ಜ್ಞ, ಚ ಚ ಜ ಜ ಟಾಟಾ ಡಾಡಣ್ಣ. ಈ ಮೂಗಿನಿಂದ ಬರೋದು ಅನುನಾಸಿಕ. ಪದಗಳು ಅನುನಾಸಿಕವಲ್ಲದನ್ನು ಅನುನಾಸಿಕ ತರ ಉಚ್ಚಾರಣೆ ಮಾಡುವಂತಹದ್ದು. ಕಾಗಸ್ವರ, ಕರ್ಣ ಕಠೋರ ಧ್ವನಿ, ಕ್ರೌಂಚ ಅಂತ ಹೇಳುತ್ತೆ ಇದ್ರಲ್ಲಿ. ಈ ಕ್ರೌಂಚ ಅಂದ್ರೆ ಕ್ರೇನು, ಆ ಹೈ ಪಿಚ್ ನಲ್ಲಿ ಹೇಳೋದು. ಇದು ಕೂಡುದು, ಇದೆಲ್ಲ ತಪ್ಪುಗಳು. ಕೊಕ್ರೆ ಅದ್ರದಕ್ಕೆ ಬರುವಂತಹದ್ದು. ಹಾಗೆ ಶುರು ಮಾಡಿದ್ರೆ ಹೈ ಪಿಚ್ ಹೋಗ್ಬಿಡೋದು. ಬೇರೆ ಯಾರು ಅವ್ರನ್ನ ಫಾಲೋ ಮಾಡಕ್ಕಾಗಲ್ಲ. ಶಿರಸಿಗತ, ಎಲ್ಲ ಅಕ್ಷರಗಳನ್ನು ಮೇಲಕ್ಕೇರಿಸಿದಂತೆ ಸ್ವರದಂತೆ ಉಚ್ಚರಿಸೋದು. ಈಗ ಬ್ರಹ್ಮನೇ ಬ್ರಹ್ಮ ಅನ್ನೋದು ಮಹಾಪ್ರಾಣ. ಮಹಾಪ್ರಾಣ ಇದೆಯೋ ಅಲ್ಲಿ ಉದಾತ್ತ ಹೇಳ್ಬೇಕಷ್ಟೆ. ಆದ್ರೆ ಪದ ಮಹಾಪ್ರಾಣವಾಗಬಾರದು, ಉದಾತ್ತದಳ್ಬೇಕು. ಎಲ್ಲದನ್ನು ಮೇಲಕ್ಕೆ ಹೇಳ್ಬಿಡೋದು. ಜೋರಾಗಿ ಹೇಳಿದ್ರೆ ಬಹಳ ಚೆನ್ನಾಗಿ ಬರುತ್ತೆ. ದಿವ್ಯ ಪ್ರಬಂಧ ಅಷ್ಟೆ, ಏನ್ ಹೈ ಪಿಚ್ ನಲ್ಲಿ ಹೇಳಿ, ಅಯ್ಯೋ ಅವ್ರೆ ಬೇಕಿಲ್ಲ, ಅದು ಅವಶ್ಯಕತೆ ಇಲ್ಲ. ಸ್ಥಾನ ವಿವರ್ಜಿತ, ಅಸ್ಥಾನದಲ್ಲಿ ಅಕ್ಷರನ್ನು ಹೊರಡಿಸೋದು. ಉದಾಹರಣೆಗೆ ಅಲ್ಲಿಲ್ದವನು ತಕಾರವನ್ನ ಉಚ್ಚರಿಸಿದಂತೆ. ತಾ ಬರ್ಬೇಕಾದ್ರೆ ನಿಮ್ಗೆ ಇದಾಗುತ್ತೆ. ಈಗ ಪಾ ಹೇಳ್ಬೇಕಾದ್ರೆ ತುಟಿ ಎರಡನ್ನು ಸೇರಿಸದೆ ಹೇಳಿ ನೋಡೋಣ. ಉಪಾಂಶು, ಇನ್ನೊಬ್ಬನಿಗೆ ಕೇಳದಂತೆ ಮೆಲ್ಲಗೆ ಹೇಳೋದು. ಮಂತ್ರಗಳು ಉಪದೇಶ ಇದು ಆಗಿದ್ರೆ ಉಪಾಂಶುವಿನಲ್ಲೇ ಹೇಳ್ಬೇಕದ್ನ. ಆದ್ರೆ ಎಲ್ಲವನ್ನು ಉಪಾಂಶುವಿನಲ್ಲಿ ಹೇಳೋದಲ್ಲ, ಮನಸ್ಸಿನಲ್ಲಿ ಹೇಳ್ಕೊಂಡ್ಬಿಡ್ತೀನಿ ನಾನು. ದಷ್ಟ, ಸರಿಯಾಗಿ ಬಾಯನ್ನ ತೇರಿದೆ ಇಕ್ಕಳದಲ್ಲಿ ಸಿಕ್ಕಿಸ್ಕೊಂಡಂತೆ ಉಚ್ಚರಿಸೋದು. ಬಾಯಿ ಬಿಡೋಲ್ಲ ಪೂರ್ಣವಾಗಿ, ಅಲ್ಲಿ ಕಚ್ಕೊಂಡು ಹೇಳ್ದಂತೆ. ಇವೆಲ್ಲ ಎಷ್ಟು ರೀತಿಯ ಸಂಶೋಧನೆಗಳು ಇದು ನಡೆದಿದೆ ಒಂದೊಂದು ವಿದ್ಯೆನಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸಿದ್ದು ನಾನು. ತ್ವರಿತ, ಅತಿ ಶೀಘ್ರವಾದ ಉಚ್ಚಾರ. ನಿರಸ್ತ, ಅಕ್ಷರಗಳನ್ನ ಹೊರಗೆ ಎಸೆಯುವಂತೆ ಮಾತಾಡೋದು. ವಿಲಂಬಿತ, ಬಹಳ ತಡವಾಗಿ ಉಚ್ಚರಿಸೋದು. ಗದ್ಗದಿತ, ಬಿಕ್ಕುವಂತೆ ಮಾತಾಡೋದು. ಪ್ರಗೀತ, ಸಾಮಗಾನದಂತೆ ರಾಗವಾಗಿ ಮಾತನಾಡೋದು. ನಿಷ್ಪೀಡಿತ, ಅಕ್ಷರಗಳನ್ನ ಹಿಚುಕುವಂತೆ ಒತ್ತಿ ಹೇಳೋದು. ಗ್ರಸ್ತ ಪದ, ವಾಕ್ಯದಲ್ಲಿರುವ ಪದಗಳನ್ನ ನುಂಗೋದು. ಗ್ರಸ್ತ ಅಕ್ಷರ, ಅಕ್ಷರಗಳನ್ನೇ ನುಂಗ್ಬಿಡೋದು. ಅಂಕಾರಾನೇ ಬಿಟ್ಬಿಡೋದಲ್ಲಿ ಮುಂದಿನ ಪದ ಕೊಟ್ಟೋಗೋದು. ಅಕ್ಷರಗಳನ್ನು ನುಂಗ್ಬಿಡೋದು. ದೀನ, ದೈನ್ಯವನ್ನು ತೋರ್ಪಡಿಸುತ್ತೆ ಹೇಳೋದು.
ಸಂವೃತ ಹ್ರಸ್ವ ಆಕಾರ ಒಂದನ್ನು ಬಿಟ್ಟು ಉಳಿದ ಸರ್ವ ಸ್ವರಗಳನ್ನ ಸಂವೃತವಾಗಿ ಬಾಯನ್ನ ಸ್ವಲ್ಪ ಮುಚ್ಚಿ ಉಚ್ಚರಿಸುವಂತದ್ದು. ಧ್ವಾತ ಹ್ರಸ್ವವನ್ನ ದೀರ್ಘವಾದಂತೆ ಹೇಳೋದು. ಯಾವುದು ಹ್ರಸ್ವವೋ ಅದನ್ನ ದೀರ್ಘ. ಈ ಟಿ ಟಿ ಡಿದು ಅಷ್ಟಾಕ್ಷರಿ ಒಂದು ಇದು ಏನೋ ಲಕ್ಷ್ಮಿ ಅಷ್ಟೋತ್ರ ಒಂದ್ಸಲಿ ಇದ್ರಲ್ಲಿ ಆದಿತ್ಯೈ ನಮಃ ಅಂದ್ಲು. ಅದಿತಿ ಅದು ಆದಿತಿ ನಮಃ, ಆದಿತ್ಯೈ ನಮಃ. ಅದಿತಿಯ ಮಕ್ಕಳು ಆದಿತ್ಯರು, ಅವಳು ಅದಿತಿ ಹೆಸರು. ಅವಳನ್ನ ಆದಿತಿ ಅಂದ್ರೆ ಈಗ ವಿಶ್ವಾಮಿತ್ರನ ಶಿಷ್ಯರಾಗ್ಲಿ ವಿಶ್ವಾಮಿತ್ರ ಮಕ್ಕಳನ್ನೆಲ್ಲ ಕರೀತಾರೆ ವೈಶ್ವಾಮಿತ್ರ. ಭರದ್ವಾಜನ ಶಿಷ್ಯರು ಭಾರದ್ವಾಜರು, ಭಾರದ್ವಾಜೀಯ. ಈಗ ಅಭಿವಾದ ಹೇಳ್ಬೇಕಾದ್ರೆ ವೈಶ್ವಾಮಿತ್ರ ಆಗಮರ್ಷಣ. ಆಗಮರ್ಷಣ ಅಲ್ಲ, ಅಗಮರ್ಷಣ ಫಾಲೋಯರ್ಸು ಆಗಮರ್ಷಣ. ತ್ರಿಯಾರ್ಷೇಯ, ತ್ರಯಾರ್ಷೇಯ ಅನ್ನೋದು ತ್ರಿಆರ್ಷೇಯ ಋಷಿ ಪ್ರೋಕ್ತವಾದದ್ದು ಅಂದ್ರೆ ಇವರ ಪ್ರವರದಲ್ಲಿ ಬಂದಿದ್ದು. ತ್ರಿಯಾರ್ಷೇಯ ಪ್ರವರಾನ್ವಿತ ಕಾಕುತ್ಸ್ಥ, ಕಾಕುತ್ ಸ್ಥ, ಕಾಕುಸ್ಥ ಅನ್ಬಿಡೋದು. ಕಾಕುಸ್ಥ ಉತ್ಸವ ಹೋಗಿ ಉತ್ಸವ. ಸವ ಅಂದ್ರೆ ಯಜ್ಞ, ಉತ್ಸವ ಅಂದ್ರೆ ಉತ್ತಮವಾದಂತ ಯಜ್ಞ, ಅದು ಉತ್ಸವ. ಪದಗಳಿಗೆ ಅರ್ಥ ಇದೆ. ಏಣೀಕೃತ ಅದು ಅಕಾರವೋ ಓಕಾರವೋ ಎಂಬ ಸಂದೇಹ ಬರುವಂತೆ ಹೇಳೋದು. ಅಂಬೂಕೃತ ಅಸ್ಫುಟವಾಗಿ ಬಾಯಲ್ಲಿ ಎಂಜಲು ತುಂಬಿಕೊಂಡಿರುವಂತೆ ಮಾತಾಡೋದು. ಅರ್ಧಕ ದೀರ್ಘವನ್ನ ಹ್ರಸ್ವದ ಅಂತ ಹೇಳೋದು. ಎಲ್ಲಿ ದೀರ್ಘವೋ ಅಲ್ಲಿ ಹೇಳೋದೇ ಇಲ್ಲ. ಆ ದೀರ್ಘ ಬರ್ದಿದ್ರೆ ಅರ್ಥವೇ ಬರೋಲ್ಲ, ಅಲ್ಲಿ ಹೋಯ್ತು ಎಲ್ಲ. ಇದಕ್ಕೆ ಗಮನಿಸಿ ಗಮನಿಸಿ ಅಂತ ಹೇಳೋದು. ಎಲ್ಲದನ್ನು ಹ್ರಸ್ವ ಮಾಡ್ಬಿಡೋದು. ಇಲ್ಲ ಎಲ್ಲ ಪದ ಬಿಡಿಸ್ಬೇಕಿಲ್ವಾ ಅಲ್ಲಿ ಬಿಡಿಸ್ಬಿಡೋದು ಎಲ್ಲದನ್ನು. ಅವಗ್ರಹ ಬಂತು, ಎಸ್ ಅವಗ್ರಹ ಅಂತ ಅದಕ್ಕೆ ಹೆಸರು. ಅದ್ರಲ್ಲಿ ಅಕಾರ ಇದೆ. ಈಗ ಪ್ರಾಣಾಪಾನ ಯೋಹೋ ಅಂತಿದೆ, ಪ್ರಾಣ ಅಪಾನ ಯೋಹೋ. ಪದ ನೀವು ಬಿಡಿಸಿದ್ರೆ ಅರ್ಥಕ್ಕೆ ಸರಿ ಪ್ರಾಣ ಅಪಾನ, ಆದ್ರೆ ಅಲ್ಲಿ ಛಂದಸ್ಸು ಹೋಯ್ತು. ಪ್ರಾಣಾಪಾನಯೋರ್ಮೇ ಶುದ್ಧಂತಾಂ ಜ್ಯೋತಿರಾಮ್, ಅಲ್ಲಿ ನೋಡಿ ಉದಾತ್ತದಲ್ಲಿ ಬರುತ್ತೆ. ಈಗ ಆತ್ಮ, ಆತ್ಮ ಅನ್ನೋದು ನಾಭಿಯಿಂದ ಬರಬೇಕು. ಯಾವ ಅಕ್ಷರಗಳು ಎಲ್ಲಿಂದ ಉಗಮ ಬರುತ್ತೆ ಅಂತ ಹೇಳ್ತಾರೆ. ದವಡೆಯಿಂದ ಬರುವಂತದ್ದು, ತುಟಿಯಿಂದ ಬರೋದು, ಕಂಠದಿಂದ, ಕಂಠಸ್ಥ ಅಂತ ಎಲ್ಲ. ಇಟ್ ಇಸ್ ಎ ಸ್ಟಡಿ. ಇದಕ್ಕಾಗಿ ಏನೇ ವೇದವನ್ನು ಕಲಿಬೇಕಾದ್ರೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅಂತಾರೆ. ಸರಿಯಾಗಿ ಕೇಳಿಸ್ಕೊಂಡ್ರೆ ಉಚ್ಚಾರಣೆ ನಿಮ್ದು ಸೇ ಬರುತ್ತೆ. ಆದ್ರೆ 190 ಜನ ಏನ್ ಮಾಡೋದು ಅಂತಂದ್ರೆ ಹೇಳ್ಬೇಕಾದ್ರೆ ನಿಮ್ ಕಾನ್ಸಂಟ್ರೇಷನ್ ಪುಸ್ತಕದಲ್ಲಿ ಇರುತ್ತೆ. ಪುಸ್ತಕದಲ್ಲಿ ನಿಂತೆ ಬಿಡಿಸೋನೆ ನಾವ್ ಹೇಳಿದ್ಯಾಕ, ಹಾಗಾದ್ರೆ ನಿಮ್ ಮನೆಯಲ್ಲಿ ಹೇಳ್ಕೊಳ್ಬೋದಲ್ಲ. ಹೇಳ್ಬೇಕಾದ್ರೆ ಪುಸ್ತಕ ಸುಮ್ನೆ ಔಪಚಾರಿಕವಾಗಿರ್ಬೇಕು, ಪುಸ್ತಕ ಪ್ರಧಾನವಾಗಬಾರದು. ಕೇಳೋದು ಸರಿಯಾಗಿ ಕೇಳಿಸ್ಕೊಳ್ಬೇಕು. ಯಾರು ಚೆನ್ನಾಗಿ ಕೇಳಿಸ್ಕೊಳ್ತಾರೆ ಅವ್ರಿಗೆ ಸರಿಯಾಗಿ ಬರುತ್ತೆ. ಇದಕ್ಕೇನೆ ಆ ಮುತ್ತಿಗದ ಇದು ಸಮಿತ್ತು ಇಟ್ಕೊಂಡು ಬೇಡ ಪಲಾಶದ ಸುಶ್ರವ ಅಂತ ಹೆಸರು. ವೇದವನ್ನು ಚೆನ್ನಾಗಿ ಕೇಳಿಸ್ಕೊಳ್ತದ್ದು, ಅದಕ್ಕಾಗಿ ಅದಕ್ಕೆ ಚಿರಿಮೆ ಬಂದಿದ್ದು. ಯಾರು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಅವ್ರು ಚೆನ್ನಾಗಿ ಕೇಳಿಸ್ಕೊಂಡಿದ್ದಾರೆ ಅಷ್ಟೇ. ಲಾಜಿಕ್ ಅದು. ಹಿಂದ್ರೆ ಪುಸ್ತಕದ ಕಡೆ ಗಮನ ಕೊಟ್ರೆ ಅಲ್ಲೇ ಹೋಯ್ತು. ಪದಗಳ ಇದು ವಿಂಗಡಣೆ ಏನಾಯ್ತು, ಹೇಳ್ಬೇಕಾದ್ರೆ ಉಚ್ಚಾರಣೆಯಲ್ಲೇನೆ ಅದು ಬರ್ಬೇಕಾದ್ದು. ಹೀಗೆ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 3ನೇ ಸರ್ಗದಲ್ಲಿ ರಾಮ ಲಕ್ಷ್ಮಣನನ್ನ ಭೇಟಿಯಾಗಿ ಮಾತನಾಡಿದಾಗ ಆ ಹನುಮಂತ ಅವನನ್ನು ಕುರಿತು ಹೇಳ್ತಾನೆ, ರಾಮ ಅವಿಸ್ತರಂ ಅಸಂದಿಗ್ಧಂ ಅವಿಲಂಬಿತಂ ಅದ್ರುತಂ ಉರಸ್ಥಂ ಕಂಠಗಂ ವಾಕ್ಯಂ ವರ್ತತೆ ಮಧ್ಯಮೇಶ್ವರೇನ್. ಕಿಷ್ಕಿಂಧ ಕಾಂಡದ 3ನೇ ಸರ್ಗ 31ನೇ ಶ್ಲೋಕ. ಅನಾವಶ್ಯಕವಾಗಿ ವಿಸ್ತರಿಸದೆ, ಸಂದೇಹಕ್ಕೆ ಎಡೆಯಾಗದಂತೆ, ತಡವರಿಸದೆ, ಬಹುವೇಗವಾಗಿಯೂ ಅಲ್ಲದೆ ಮಧ್ಯಮ ಸ್ವರದಲ್ಲಿ ಮಾತನಾಡದ. ಇದಕ್ಕೆ ಇವನು ಈ ರೀತಿ ಮಾತಾಡ್ಬೇಕಾದ್ರೆ ಅವನಿಗೆ 4 ವೇದನೂ ಗೊತ್ತಿರ್ಬೇಕು ಅಂತಾನೆ. ರಾಮನ ಬಾಯಿಂದ ಬರೋ ಮಾತು ಫಸ್ಟ್ ಟೈಮ್ ಹನುಮಂತನನ್ನು ಮೀಟ್ ಮಾಡಿದಾಗ ಇವನಿಗೆ ಎಲ್ಲ ವೇದಗಳು ಗೊತ್ತಿರ್ಬೇಕು. ವೇದದಲ್ಲೇನೆ ಇಷ್ಟೆಲ್ಲ ಸ್ಪಷ್ಟತೆ ಇದೆಲ್ಲ ಬರೋದು, ಬೇರೆ ಭಾಷೆಗಳಲ್ಲಿ ಇದರಲ್ಲಿ ಅಷ್ಟಾಗೋದಿಲ್ಲ. ಹೀಗೆ ಶಬ್ದಗಳ ಉಚ್ಚಾರಣೆ ಬಗ್ಗೆ ಬರುವಂತಹದ್ದು. ಇನ್ನು ಈ ಸಂಸ್ಕೃತಕ್ಕೂ ದಿವ್ಯ ಪ್ರಬಂಧಕ್ಕೂ ಯಾವ್ದು ಹೆಚ್ಚು?
ಇದೇನೆ ಈ ತೆಂಗಲೆ ವಡಗಲೆ ಇದ್ರಲ್ಲಿ ಬಂದದ್ದು. ವೇದ ಕಲ್ತವ್ರ ಅಯ್ಯೋ ಎನ್ನಮಃ ದಿವ್ಯ ಪ್ರಬಂಧ. ಆಳ್ವಾರ್ ಬರೋಕ್ ಮೊದ್ಲೇದಿತ್ತು. ಆಳ್ವಾರ್ಗಳ ಕಾಲ ಇರೋದು, ಆಳ್ವಾರ್ಗಳು ಮೊದಲ ಆಳ್ವಾರ್ಗಳು ಪೈಗ ಆಳ್ವಾರ್, ಪೂದತ್ತ ಆಳ್ವಾರ್, ಪೈ ಆಳ್ವಾರ್. ಅವ್ರು ಬರೋಕ್ ಮೊದ್ಲು ವೇದ ಇದು ದಿವ್ಯ ಪ್ರಬಂಧ ಆಯ್ತಾ? ಅದರಿಂದ ಇದೇನೆ. ಇನ್ನು ವೇದದ ಎಲ್ಲ ಸಾರ ಜಿಸ್ಟು ಅದನ್ನ ತೆಗೆದು ಅಲ್ಲಿ ಕೊಟ್ಟಿದ್ದು ವೇದಂ ತಮಿಳ್ಷ ಇದಮಾರನ್. ವೇದದಲ್ಲಿ ಇಲ್ಲದೆ ಇದ್ರದನ್ನ ಹೇಳ್ತೇವೆ ದಿವ್ಯ ಪ್ರಬಂಧ. ರಾಮಾನುಜರು ಹೇಳಿದ್ರು ಇದನ್ನು ಕಲೀರಿ ಅದನ್ನು ಕಲೀರಿ, ಅದು ಉಭಯ ವೇದ ಪ್ರವರ್ತನ. ನಿಮ್ ಶಾಖೆ ಋಗ್ವೇದವೋ ಯಜುರ್ವೇದವೋ ಸಾಮವೇದೋ ಜೊತೆಗೆ ದಿವ್ಯ ಪ್ರಬಂಧ, ದ್ರವಿಡ ವೇದ, ದ್ರವಿಡೋಪನಿಷತ್ ಅಂತಂದ್ರು ವೇದಾಂತೇಶಿದ್ರು. ಇವರು ಶ್ರೀ ಪ್ರಬಂಧ ಶ್ರೀನಿವಾಸನ್ನು ಅವರು ದಿವ್ಯ ಪ್ರಬಂಧ ಅದನ್ನು ಪ್ರಧಾನವಾಗಿ ಇಟ್ಕೊಂಡ್ರು. ಅವ್ರು ಇನ್ನೊಬ್ರು ಬ್ರದರ್, ಸ್ಟೆಪ್ ಬ್ರದರ್ ರಾಮಾನುಜಮ್, ಅವರು ವೇದ. ಹಾಗಂತ ಇವರು ವೇದ ಬಿಟ್ರು, ಅವರು ದಿವ್ಯ ಪ್ರಬಂಧ ಬಿಟ್ರು ಅಂತಿಲ್ಲ. ಅವರು ದಿವ್ಯ ಪ್ರಬಂಧ ಇದ್ ಮಾಡಿದ್ರು, ಬಟ್ ಪ್ರಾಧಾನ್ಯತೆ ಕೊಟ್ಟಿದ್ದಾಗೆ. ಇಲ್ಲಿ ವರದರಾಜರ ಮೇಲೆ ಏನ್ರಿ ಅಂತನ್ನೋರು ಅವರು. ಇವರು ಇಲ್ಲಿ ಈ ಪಾರ್ಥಸಾರಥಿ ಮನೆಯಲ್ಲಿ ಸುಮಾರು 10-12 ವರ್ಷ ಆಯ್ತು. ಪ್ರತಿ ವರ್ಷನೂ ವೇದದಕ್ಕೆ ನನ್ ಕರೀತಾ ಇದ್ರು. ಸರಿ, ನಾನೇ ಹೋಗಿ ಮಂಗಳಾರತಿ ಇದೆಲ್ಲ ಮಾಡಿ ಶುರು ಮಾಡ್ತಾ ಇದ್ದಿದ್ದು. ದಿವ್ಯ ಪ್ರಬಂಧ ಶ್ರೀನಿವಾಸನ್ ಅವರೊಬ್ಬರೇ ಒಂದ್ ಕಡೆ, ನಾವುಗಳೆಲ್ಲ ಒಂದ್ ಕಡೆ. ಅವ್ರ ಜೊತೆಗೆ ಬೇರೆ ಯಾರು ಹೇಳೋಂಗಿಲ್ಲ. ನಾನು ಅವ್ರನ್ನ ಟೀಕೆ ಮಾಡ್ತಿದ್ದೀನಿ ಅಂತಲ್ಲ, ಕೋರಸ್ ಬೇಕು. ಅದನ್ನ ಇಟ್ಕೊಂಡು ಇಲ್ಲೇ ಅವ ಯಾರು ಕುಸೋಡದ್ ಗುಡಾನಿಕ್ ಬೆಲೆ. ಸೊ ನನ್ ಜೊತೆಗೆ ಯಾರು ಹೇಳ್ಬೇಡಿ, ದಿಸ್ ಈಸ್ ರಾಂಗ್. ವೇದವನ್ನಾಗ್ಲಿ ದಿವ್ಯ ಪ್ರಬಂಧ ಆಗ್ಲಿ ಕೋರಸ್ ಇದ್ದಾಗ ಅದ್ರ ಜೊತೆ ಸೇರ್ಕೋಬೇಕು ನೀವು. ಇಂಡಿವಿಜುವಾಲಿಟಿ ಬೇಡ. ಏನಯ್ಯ ಪಾರೆ ವೇದ ದಿಕ್ಕರ್ದು ಚುಡಿ ಚುಡಿಯ ಪಾಲ್ವಂತೆ ಬಾದಾಮಿ ಹಾಲು ವೇದದಲ್ಲಿ ಉಂಟ ಇದು. ಅವ್ರು ತಮಾಷೆ ಮಾಡೋದು, ನನ್ ಮಕ್ಕ ನೋಡ್ಕೊಂಡವರು. ಹೀಗೆ ಸಂಸ್ಕೃತ ಇದೆಲ್ಲ ಏನು, ವೇದಕ್ಕೂ ವೇದಾಂತಕ್ಕೂ ಉಪನಿಷತ್ತು ಇದೆಲ್ಲ ಪಣ್ಣಾಗಿದೆಯನ್ನ ಇಂದು ಯಜ್ಞ ಯಾಗೋ ನಿತ್ಯ ನೈಮಿತ್ತಿಕ ಹೋಮ ಇಷ್ಟಿ ಎಲ್ಲ ಬೇಡ ಅಂತ ಖಂಡಿಸಿದವರು ಇದ್ದಾರೆ. ಅದೆಲ್ಲ ಬಹಳ ಮುಖ್ಯವಾಗಿ ಮಾಡ್ಬೇಕು ಅಂತ ರಾಮಾನುಜರು ಹೇಳ್ತಾರೆ. ಯಾರ ಮಾತು ಕೇಳ್ಬೇಕು? ಇದಕ್ಕೆ ಸಾರದೊಡುಗೆಯ ವಿಚಾರದೊಲೆಯಲ್ಲಿ ಮಾಡು. ಯಾರೊಬ್ರೇ ಹೇಳಿದ್ದು ಪ್ರಧಾನ ಅಲ್ಲ. ಈ ಪಟ್ಟಾಭಿಷೇಕಗಳನ್ನ, ರಾಮ್ ಪಟ್ಟಾಭಿಷೇಕ ಇದೆಲ್ಲ ಮೊದ್ಲೆಲ್ಲ ಕಳಶ ಇಟ್ಟು ಇದ್ ಮಾಡ್ತಾ ಇದ್ದಿದ್ದು. ಆಮೇಲೆ ಎಲ್ರು ಕಲಿತಾ ಅವರುಗಳು ಇದಾಗಿ ಆಗುವಂತ ತಾನೆ ಬರೋದ್ರೆ ಅಗ್ನಿ ಮುಖಾಂತರ ಮಾಡ್ರಿ. ಈಗ ನೀವು ತಪಸ್ವಾಧ್ಯಾಯ ನಿರತಂ ತಪಸ್ವೀಂ ವಾಗ್ವಿಧಾಂ ವರಂ ಸ್ವಾಹ ಶ್ರೀರಾಮಭದ್ರಾಯ ಇದನ್ನ ಅಂದ್ರೆ ಅಗ್ನಿ ಆ ಆಹುತಿಯನ್ನ ನೇರವಾಗಿ ರಾಮನಿಗೆ ತಲುಪಿಸ್ತಾನೆ. ನೀವಿಲ್ಲಿ ಕಳಶದಲ್ಲಿ ಇಟ್ ಮಾಡ್ಬೇಕಾದ್ರೆ ಇಟ್ ಇಸ್ ಎನ್ ಇಂಡೈರೆಕ್ಟ್, ಅದು ಅಲ್ಲ ಅಂತಲ್ಲ. ನಾನೊಬ್ರು ಸಜೆಸ್ಟ್ ಮಾಡದೆ, ಹೋಮ ಇಲ್ಲ ನಮ್ ಗುರುಗಳು ಅವ್ರು ಮಾಡ್ತಾ ಇದ್ದಿದ್ದು, ನಾನು ಹಂಗೆ ಮಾಡ್ತೀನಿ. ಸರಿ, ನಿಮ್ ಇಷ್ಟ. ಯಾವ್ದು ಒಳ್ಳೇದು ಅದನ್ನ ಸೇರಿಸ್ಕೊಳ್ಳೋದಕ್ಕೆ ಗುರುಗಳ ಬಗ್ಗೆ ಇವಾಗ ತಂದೆ ಹೇಳದಂತೆ, ನಿನ್ ಮುಖಕ್ ಮೀಸೆ ಚೆನ್ನಾಗ್ ಕಾಣಿಸುತ್ತೆ ಕಣೋ, ನೀನ್ ತೆಗಿಬೇಡ ಅದನ್ನ ಅಂತ. ಶ್ರುತಿನಲ್ಲಿ ಇರೋದು ಮೀಸೆ ಬೇಡ ಅಂತ. ಗಡ್ಡ ಮೀಸೆಗಳು ಬಿಡೋದು ನಮ್ಮ ಇದಕ್ಕೆ ವಿರುದ್ಧವಾಗಿ. ಆ ಮ್ಲೇಚ್ಛರು ಅವ್ರ ತಲೆ ಕೂದಲು ತೆಗೆದ್ಬಿಟ್ಟು ಗಡ್ಡ ಮೀಸೆ ಬಳಸ್ತಾರೆ. ನಮ್ದಕ್ ವಿರುದ್ಧವಾಗಿ ಆಚರಣೆಗಳೆಲ್ಲ. ಈಗ ತಂದೆ ಹೇಳಿದ್ ಮಾತು ಕೇಳ್ಬೇಕಾ, ಇಲ್ಲ ಸ್ಮೃತಿಗಳು ಹೇಳಿದ್ ಮಾತು ಕೇಳ್ಬೇಕಾ? ಇನ್ನೊಂದ್ಸಲಿ ಹೇಳಿದ್ದೆ, ಯಾರೋ ಅಜ್ಜಿ ಇದ್ರು, ನನ್ನ ಮೊಮ್ಮಗನಿಗೆ ನೀನು ಉಪನಯನ ಮಾಡಬೇಡ. ಯಾಕೆಂದ್ರೆ ಅವ್ರ ಕಾಲದಲ್ಲಿ ಯಾರೋ ಉಪನಯನ ಮಾಡೋದಂತೆ, ಅವ ಹುಡುಗ ಹೋಗ್ಬಿಟ್ಟ. ಅವನು ಉಪನಯನ ಮಾಡಿದ್ರೆ ಅವ್ನು ಸತ್ತೋಗ್ತಾನೆ ಅಂತ. ನಾನು ಇರುವಷ್ಟು ದಿವಸ, ಬದುಕಿರೋಷ್ಟು ದಿವಸ ಅವ್ನಿಗೆ ಉಪನಯನ ಬೇಡ. ದಿಸ್ ಈಸ್ ಮೈ ಫೈನಲ್ ವರ್ಡ್. ತಾಯಿಯ ಮಾತು ಕೇಳ್ಬೇಕಾ ಯಜಮಾನ ಆದವನು? ಈ ರೀತಿ ಬಂದಾಗ ಧರ್ಮದಲ್ಲಿ ಒಂದಕ್ಕೊಂದು ಘರ್ಷಣೆ. ಏನ್ ಮಾಡಬೇಕು ಅಂದ್ರೆ ಶಾಸ್ತ್ರಮೇವ ಪ್ರಧಾನ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯೌ. ಹೀಗೆ ಒಂದೊಂದು ಬರುವಂತದ್ದು ಉದ್ದೇಶ ಇಷ್ಟು. ಇವೆಲ್ಲ ಹೇಳೋಕ್ ಹೋಗಿ ಹಿನ್ನೆಲೆ ಹೋಗಿದ್ದು, ಯಾವ ಛಂದಸ್ನಲ್ಲಿದ್ಯೋ ಅದನ್ನ ಹಾಗೆ ಹೇಳಬೇಕು, ಅದನ್ನ ಬದಲಾಯಿಸೋದು ಬೇಡ. ಗೊತ್ತೈತೆ? ಮತ್ತೆ ಈಗ ಕಳಶ ಪ್ರತಿಷ್ಠೆನಲ್ಲಿ ಮಾಡೋಕ್ಕಿಂತ ನೇರವಾಗಿ ಭಗವಂತನಿಗೆ ಡೈರೆಕ್ಟ್ ಅಪ್ರೋಚ್ ಹೋಮಗಳಲ್ಲಿ ಮಾಡುವಂತಹದ್ದು. ರಾಮಾಯಣ ಪಟ್ಟಾಭಿಷೇಕ ಇಲ್ಲ ಭಾಗವತ ಇದನ್ನು ಮಾಡಿದ್ದು, ಕಲ್ಯಾಣೋತ್ಸವ ಇವುಗಳನ್ನ ನಡೆಸಿದಾಗ ಅಲ್ಲಿ ವಿದ್ಯುಕ್ತವಾಗದು ಲಾಜಾ ಹೋಮ ಇವುಗಳನ್ನ ನಡೆಸ್ಮೇಲೆ ರಹಸ್ಯತ್ರಿಯ ಮಂತ್ರಗಳಿಂದ ಹೋಮ ಆಗ್ಬೇಕು. ಅಷ್ಟಾಕ್ಷರಿ, ದ್ವೈ ಮಂತ್ರ, ಚರ್ಮ ಶ್ಲೋಕ ಇವುಗಳಲ್ಲಿ ಅದೇನ್ ಪ್ರೊಸೀಜರ್ ಇದೆ ಹಾಗೆ ನಡೆಸ್ಬೇಕು. ಅಗ್ನಿಯನ್ನ ಎಸ್ಟಾಬ್ಲಿಷ್ ಮಾಡಿ
ಅಲ್ಲೂ ಅಷ್ಟೇ. ಯಾಕೆ ಈಗ ಮಾತು ಅಂದ್ರೆ ಯೋವ ಅಯತಾ ದೇವತಂ ಯಜ್ಞಂ ಉಪಚರತಿ ದೇವತಾ ಆಭ್ಯೋ ವೃಶ್ಚತೆ ಆ ದೇವತಾ ಆಭ್ಯೋ ವೃಶ್ಚತೆ ಪಾಪಿಯಾನ್ ಭವತಿ. ಯಾವುದೋ ದೇವತೆನ ಏನೋ ಕರೆದು ಈ ಗೃಹ ಪ್ರವೇಶ ಅಂದ್ರೆ ಬರೀ ಗೃಹ ಪ್ರವೇಶ ಅಷ್ಟೇ, ಅದ್ರ ಜೊತೆ ಸತ್ಯನಾರಾಯಣ ಪೂಜೆನೂ ಬೇಕಿಲ್ಲ. ಹಾಗೆ ಸುದರ್ಶನ ಹೋಮನೂ ಬೇಡ. ಸತ್ಯನಾರಾಯಣ ಪೂಜೆ ಅದು ಸ್ಮಾರ್ತದ್ದು ಅದನ್ನ ಖಂಡಿಸಿದ್ದು ಅಂತಲ್ಲ, ಸುದರ್ಶನ ಹೋಮ ಸೇರಿಸಬೇಕಾಗಿಲ್ಲ. ನೀವು ಸರಿಯಾಗಿ ಗೃಹ ಪ್ರವೇಶದಲ್ಲಿ ಏನಿದೆಯೋ ಅಷ್ಟನ್ನ ನಡೆಸಿದ್ರೆ ಸಾಕು. ಸಂವತ್ಸರಂ ಏತದ್ ಫಲಂ ದ್ವೌ ಮಾಸವಲ್ ಬರೆ ಸಂವತ್ಸರಂ ಏತದ್ ಕರ್ಮ ಫಲಂ ಅಂತ ಇನ್ನೊಂದ್ ಕಡೆ ಬರುತ್ತೆ. ಒಂದು ಕರ್ಮ ಸರಿಯಾಗಿ ನೀವು ನಡೆಸಿದ್ದಾದ್ರೆ ಅದರ ಫಲ 1 ವರ್ಷ ಅವನಿಗೆ ಇರುತ್ತೆ ಅಂತ ಎಫೆಕ್ಟ್. ಹಾಗಾಗಿ ಏನು ಪ್ರಿಸ್ಕ್ರೈಬ್ಡ್ ಇದೆಯೋ ಅಷ್ಟನ್ನೇ ನಡೆಸ್ಬೇಕು, ಏನೇನು ಸೇರ್ಸೋಕ್ ರಿಫರೆನ್ಸ್ ಮಾಡಕ್ ಹೋಗ್ಬಾರ್ದು. ಶ್ಲೋಕಗಳನ್ನ ನಾವೇ ರಿಪೇರಿ ಮಾಡ್ತೀವಿ ಅಂತ ಆಗ್ಬಾರ್ದು. ಹಿಂದೆನೆ ನಾವೊಂದ್ ಸಳಿದ್ದೆ, ಯಾವ್ದೋ ಹೊಸ ಪುಸ್ತಕ ಬಂತು, ಯಾವ ಪುಸ್ತಕದಲ್ಲೂ ತಪ್ಪಿಲ್ದೆ ಇಲ್ವೇ ಇಲ್ಲ. ಅವರುಗಳು ಪ್ರಿಂಟ್ ಮಾಡ್ಬೇಕಾದ್ರೆ 2-3 ಪ್ರೂಫ್ ನೋಡಿ ಕಡೆಗೆ ಪ್ರಿಂಟ್ ಆಗೋಗಿದೆ, ಆಮೇಲೆ ಕಂಡಿದ್ದಾರೆ. ಅದಕ್ಕೇನ್ ಮಾಡ್ತಾರೆ, ಕಡೆನಲ್ಲಿ ಒಂದು ಶೀಟ್ ಸೇರಿಸ್ತಾರೆ, ಎರ್ರೇಟ ಅಂತ ಹಾಕ್ತಾರೆ, ತಿದ್ದುಪಡಿ. ಈ ಮೊದಲನೇ ಆ ಪುಟದ ಇಷ್ಟನೇ ಸಾಲಿನಲ್ಲಿ ಅಲ್ಲಿ ಹೀಗಿದೆ, ಅದನ್ನ ಹಿಂಗ್ ಓದ್ಕೊಳ್ಳಿ ಅಂತ. ಏನಿತ್ತು ಮೊದಲು ಅದ್ರದ್ದು ಏನಾಗ್ಬೇಕು, ಸ್ವರಗಳಲ್ಲಿ ಯಾವ್ದೋ ಉದಾತ್ತ ಇನ್ಯಾವ್ದೋ ಅನುದಾತ್ತ ಅಲ್ಲೇನೋ ಚೇಂಜ್ ಆಗಿದೆ, ಅದನ್ನ ಮುಂದೆ ಕರೆಕ್ಟ್ ಮಾಡಿದ್ದಾರೆ. ಆ ತಿದ್ದುಪಡಿಗಳನ್ನೆಲ್ಲ ಫಸ್ಟ್ ಇನ್ಕಾರ್ಪೊರೇಟ್ ಮಾಡ್ಬೇಕು ಹೊಸದಾಗಿ ನೀವು ಪುಸ್ತಕ ತಗೊಂಡಾಗ. ಅದು ಸ್ತೋತ್ರದ ಪುಸ್ತಕನೋ ಯಾವುದೇ ತಗೊಳ್ಳಿ, ಎನಿಥಿಂಗ್ ಪ್ರಿಂಟೆಡ್ ಎಲ್ಲ ಕರೆಕ್ಟ್ ಅಂತ ಅನ್ಕೊಳ್ಬೇಡಿ. ಪುಸ್ತಕವನ್ನ ಅದ್ರಲ್ಲಿ ಬಂದಿರೋದು ಸರಿಯಾಗಿದ್ಯಾ ಇಲ್ವಾ ಅನ್ನೋದು. ಪುಸ್ತಕದಲ್ಲಿ ಇಂತೆ ಬರೀ ಪುಸ್ತಕದಲ್ಲಿ ಇದೆ ಅದ್ರಲ್ಲಿ ಇದ್ದಂಗೆ ಓದ್ಬಿಡ್ತೀನಿ ಅನ್ನೋದಲ್ಲ, ಇದೆಲ್ಲವನ್ನ ಗಮನಿಸ್ಬೇಕು. ಸೊ ಶಿಕ್ಷಾ ಅಂತಂದಾಗ ಉಚ್ಚಾರಣೆಯಲ್ಲಿ ಸಂಧಿ ಸಮಾಸಗಳು, ಯಾವ ಸಂಧಿ ಆದಾಗ ಅದ್ರಲ್ಲಿ ಏನ್ ರೂಪ ತಗೊಂತು. ಈಗ ಸಂಸ್ಕೃತದಲ್ಲಿ ಬರೀ ವಿಸರ್ಗ ಅಮ್ಮಹ ಇದೆಯಲ್ಲ, ಆ ವಿಸರ್ಗದಲ್ಲಿ 20 ಸಂಧಿಗಳಿದೆ. ವಿಸರ್ಗ ಲೋಪ ಆಗುವಂತಹದ್ದು. ವಿಷ್ಣವೇ ಅನ್ನೋದು ವಿಷ್ಣವ ಇದನ್ನ ಮಮ ಆಯ್ತು, ಏಕಾರ ಅಕಾರವಾಗುತ್ತೆ. ಇವುಗಳನ್ನೆಲ್ಲದನ್ನು ಗಮನಿಸ್ಬೇಕು. ಯಾವ್ಯಾವ್ದ್ರ ಉಚ್ಚಾರಣೆ ಹೇಗಿರ್ಬೇಕು ಅದನ್ನ ತಿಳಿಬೇಕು. ಇದಕ್ಕಾಗಿ ಗುರುವಿನಿಂದ ಕಲಿಬೇಕು. ಅದಕ್ಕೆ ಎಕ್ಸೆಪ್ಷನ್ ಅವರು. ಯಾಕೆ, ವೈನತೆಯರ ಅಂಶಜರು ಕುರುಮುಖ ಅನಧೀತ್ಯ ಪ್ರಾಹ ವೇದಾನ್. ಒಬ್ಬ ಅಗ್ನಿ, ಇನ್ನೊಬ್ಬ ವೈನತೆಯ, ಮತ್ತೊಬ್ಬ ಭಗವಂತ, 3 ಜನ ನಿಮಗೆ ಪುರಾಣದ ಉಲ್ಲೇಖದಲ್ಲಿ ಬರುವಂತದ್ದು. ಜಾತವೇದನೆ ಅಗ್ನಿ. ಇದಕ್ಕೆ ಹೇಳಿಲ್ವ ಈಗ ನಾನು 3 ಹೇಳಿದ್ನಲ್ಲ, ವೇದ ಆತ್ಮ ವೇಗೇಶ್ವರ ವೈನತೆ. ಈ 3 ಜನಕ್ಕೆ ವೇದವನ್ನ ತಿಳಿಸ್ಕೊಳ್ದೆ ತಾನಾಗಿ ಬಂದದ್ದೆಲ್ಲರಿಗೂ ಕೂಡ ಅವನ ಅಂಶಜರಾಗಿ ಬಂದವರು. ಇವರುಗಳಿಗೆ ವೇದದ ಪೂರ್ಣವಾದಂತಹದ್ದು ಅರಿವು, ಅರ್ಥಸಹಿತವಾಗಿ, ಬರೀ ಸುಮ್ನೆ ಬಂತು ಅಂತಲ್ಲ. ಪೆರಿಯಾಳ್ವಾರ್ಗೆ ಆ ಕ್ರೆಡಿಟ್. ಇನ್ಯಾರ್ಗಾರು ಇದೆಯಾ? ಗುರುಮುಖ ಅನಧೀತ್ಯ ಪ್ರಾಹ ವೇದಾನ್ ಅಶೇಷಾನ್. ಸಮಸ್ತ ವೇದಗಳು ಕೂಡ ಬರೀ ಒಂದ್ ವೇದ ಅಲ್ಲ. ಯಾಕೆ ಅಂದ್ರೆ ಅವರು ವೈನತೆಯನ್ನು ಅಂಶದ್ರು. ವೈನತೆಯ ಜಯಂತಿ ಅವತ್ತಿನ ದಿವಸನೇ ಬರುತ್ತೆ ಪೆರಿಯಾಳ್ವಾರ್ದು. ಇನ್ ಮಿಕ್ಕವ್ರು ಎಲ್ರೂ ಕೂಡ ವೇದವನ್ನ ಗುರುಮುಖದಿಂದಾನೇ ಕಲ್ತಿದ್ದು. ಇದು ಅದರಿಂದ ನಾವೇ ಪುಸ್ತಕ ಇಟ್ಕೊಂಡು ಓದ್ತೀವಿ, ಎಲ್ಲ ಒಂದ್ಸಲಿ ಕೇಳ್ಬಿಡ್ತೀವಿ, ಇದಲ್ಲ. ಕಲಿಯೋದನ್ನ ನೇರವಾಗಿ ಗುರುವಿನ ಮುಂದೆ ಕೂತ್ಕೊಂಡು ಅವ್ರು ಹೇಳಿದ್ದನ್ನ ಚೆನ್ನಾಗಿ ಕೇಳಿಸ್ಕೊಂಡು ಅಲ್ಲಿ ನೀವು ಉಚ್ಚಾರ ಮಾಡಿ, ನೀವ್ ಹೇಳಿದ್ರಲ್ಲಿ ತಪ್ಪಿದ್ದನ್ನ ಅವ್ನ ಗುರು ಅದವನ್ ಕರೆಕ್ಟ್ ಮಾಡಿ, ಆ ಕರೆಕ್ಷನ್ ಅನ್ನ ಕ್ಯಾರಿ ಆನ್ ಆಗಿರೋದನ್ನ ರೆಕಾರ್ಡ್ ಮಾಡ್ಕೊಂಡು ಆ ತಪ್ಪನ್ನು ಮತ್ತೆ ಮಾಡದೆ ಹೇಳಿದ್ರೆ ಅದು ಸರಿಯಾದ ರೀತಿನಲ್ಲಿ ಕಲಿಯೋದು. ನೀವು ಫಸ್ಟ್ ಚೆನ್ನಾಗಿ ಕಲೀರಿ, ಆಮೇಲೆ ಕಲ್ಸಿ ನೆಕ್ಸ್ಟ್. ಇದು ಪ್ರೊಸೀಜರ್. ಅದರಿಂದ ಇದು 5,000 10,000 ಅಲ್ಲ, ಫ್ರಮ್ ಟೈಮ್ ಇಮ್ಮೆಮೋರಿಯಲ್ ವೇದ ಏನಿತ್ತು ಆ ರೀತಿನಲ್ಲಿ ಪಾಠಗಳಲ್ಲಿ ಬದಲಾವಣೆ ಬರುವಂತಹದ್ದು. ಈಗ ಆಂಧ್ರ ಪಾಠ, ದ್ರವಿಡ ಪಾಠ, ಸ್ಮಾರತ ಪಾಠ, ಅವ್ರು ಯಾವ್ದಕ್ಕೆ ಪ್ರಾಶಸ್ತ್ಯ ಕೊಡ್ತಾರೆ ಇದ್ರ ಮೇಲೆ ಹೋಗುತ್ತದು. ಸ್ಮಾರತ ಪಾಠ ಕಲ್ತವರು ಅದನ್ನೇನೆ ಇದ್ ಮಾಡ್ತಾರೆ. ಈ ಅಂಕಾರ ಕಡೆಯಲ್ಲಿ ಬರುತ್ತಲ್ಲ, ಅಂತಾರ ಅವರು. ನಾವು ಅದಕ್ಕೆ ಹಿಂದಿನ ಪದದಲ್ಲೇನೆ ಸ್ವರಿತ ಹೇಳ್ತೀವಿ.
ಈ ಎಲ್ಲ ವ್ಯತ್ಯಾಸಗಳು. ಸೊ ನಮ್ಮ ಸಂಪ್ರದಾಯದ್ದು ಇವುಗಳು ಬರ್ಬೇಕಾದ್ರೆ ಇದನ್ನ ರೂಢಿಸ್ಕೊಳ್ಬೇಕು. ಸ್ಮಾರಕ ಪಾಠಗಳಲ್ಲ, ಅದು ಕಡಿಮೆ ಅಂತ ಹೇಳಲ್ಲ, ಅದವ್ರಿಗೆ. ಆಂಧ್ರ ಪಾಠ ಸಾಮಾನ್ಯವಾಗಿ ಸ್ಮಾರಕ ಪಾಠ ಅಂದ್ರೆ ಆಂಧ್ರ ಪಾಠಕ್ಕೆ ಸೇರುತ್ತೆ. ಎಕ್ಸ್ಟ್ರಾ ಒಂದಷ್ಟು ಬೇರೆ ಪುರಾಣದ ಉಕ್ತಿಗಳೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಈಗ ಶ್ರೀ ಸೂಕ್ತದಲ್ಲಿ ಆ ಏನೋ ಒಂದ್ 2-3 ಮಂತ್ರಗಳು ಎಕ್ಸ್ಟ್ರಾ ಬರುತ್ತೆ ಅಲ್ಲಿ. ನಾವು ಅಷ್ಟೇನೆ ಹೇಳುವಂತದ್ದು. ಈ ಉಭಯ ವೇದಾಂತ ಸಭಾದವರು ಪಂಚ ಸೂಕ್ತಗಳನ್ನ ಹಾಕಿದ್ರಲ್ಲ, ಅದ್ರಲ್ಲಿ ಶುದ್ಧವಾದ. ಅದಕ್ಕೇನೆ ಹೇಳಿದ್ ನಾನು, ಆರ್ದ್ರಾಂ ಯಕ್ಕರಿಣೀಂ ಯಷ್ಟಿಂ ಪಿಂಗಲಾಂ ಪದ್ಮ ಮಾಲಿನೀಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮಿ. ಮೊದ್ಲು ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ ಸುವರ್ಣಾಂ ಹೇಮ ಮಾಲಿನೀಂ ಸೂರ್ಯಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ. ಇದು ಈ ಆರ್ದ್ರಾಂ ಯಕ್ಕರಿಣೀಂ ಯಷ್ಟಿಂ ಪುಷ್ಕರಿಣೀಂ ಪುಷ್ಟಿಂ ಅದು ಉಲ್ಟಾ ಇಂಟರ್ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅದು ದ್ರವಿಡ ಪಾಠದ್ದು, ಅಲ್ಲಲ್ಲ ಆಂಧ್ರ ಪಾಠದ್ದು. ನಮ್ದು ದ್ರವಿಡ ಪಾಠ. ಅದಕ್ಕೆ ಹೇಳಿದ್ ನಾನು, ಉಭಯ ವೇದಾಂತ ಸಭಾದಲ್ಲಿ ಮಾಡಿದ್ರಲ್ಲ, ಅದು ಸರಿಯಾದ ಶ್ರೀ ವೈಷ್ಣವ ಪಾಠ ಇದಕ್ಕೆ ಬರುವಂತದ್ದು. ಹೀಗೆ ಎಕ್ಸ್ಟ್ರಾ ಇದ್ರದ್ದು. ಈಗ ತಸ್ಯ ಇವಂ ವಿದುಷೋ ಯಜ್ಞಸ್ಯ ಆತ್ಮ ಸತ್ರಂ ಅಂತ ಅದು 2 ಸಲ ಹೇಳೋದಿಲ್ಲ ಅಲ್ಲಿ, ನಮ್ದ್ರಲ್ಲಿ ಇಲ್ಲ. ಅವ್ರದಲ್ಲಿ ಯೋ ಹಮಸ್ಮಿ ಬ್ರಹ್ಮ ಅಹಮಸ್ಮಿ ಅಹಮಸ್ಮಿ ಬ್ರಹ್ಮ ಅಹಮಸ್ಮಿ, ಇದು ಆಂಧ್ರ ಪಾಠ. ಅಹಮಸ್ಮಿ ಬ್ರಹ್ಮ ಅಹಮಸ್ಮಿ, ನಾನೇ ಬ್ರಹ್ಮ ಅಂತ ನಾವ್ ಹೇಳೋಲ್ಲ ಆ ಮಾತನ್ನ. ನಮ್ ಸಿದ್ಧಾಂತಕ್ಕೆ ಅದು ಬೇರೆ. ಯೋ ಹಮಸ್ಮಿ ಬ್ರಹ್ಮ ಅಹಮಸ್ಮಿ. ಮತ್ತಾಗಾರ ಆ ಪದಕ್ಕೇನು ಅಂದ್ರೆ ಅಹಂ ಬ್ರಹ್ಮಾತ್ಮಕಂ ಅಸ್ಮಿ, ನಾನೇ ಬ್ರಹ್ಮ ಅಲ್ಲ, ನಾನು ಬ್ರಹ್ಮನನ್ನು ಆತ್ಮವನ್ನಾಗಿ ಹೊಂದಿದ್ದೀನಿ. ಇದು ಕಾನ್ಸೆಪ್ಟ್ ನಮ್ದು. ಹಾಗಾಗಿ ಇದು ದ್ರವಿಡ ಪಾಠ. ಮಹಾನಾರಾಯಣ ದ್ರವಿಡ ಪಾಠಕ್ಕೂ ಆಂಧ್ರ ಪಾಠಕ್ಕೂ ಬಹಳಷ್ಟು ಡಿವಿಯೇಷನ್ಸ್ ಬರುತ್ತೆ. ನೀವು ರಾಮಕೃಷ್ಣ ಅಷ್ಟಮದ ಪುಸ್ತಕ ಇಟ್ಕೊಂಡ್ಬಿಡಿ, ಇಲ್ಲಿರೋದು ಅಲ್ಲೆಲ್ಲೋ 4ನೇ ಪೇಜ್ ನಲ್ಲಿ ಇದೆ, ಅಲ್ಲಿಂದ ಮತ್ತೆ ಹಿಂದಕ್ಕೆ ಬನ್ನಿ, ಅದು ರಿಪೇರಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಯಾವ ಪಾಠ, ಯಾವ ಶಾಖೆ, ಯಾವ್ದನ್ನು ಗಮನಿಸ್ತೀರಿ ಅದ್ರ ಮೇಲೆ. ಈಗ ಈ ಶುಕ್ಲ ಯಜುರ್ವೇದ ಬರ್ತಾ ಇದೆಯಲ್ಲ, ಅವ್ರು ಸುಮ್ನೆ ಒಂದ್ ಶ್ಲೋಕದ ತರದಲ್ಲಿ ಆ ರೀತಿನಲ್ಲೇ ಹೇಳ್ತಾರೆ. ತದ್ವಿಷ್ಣು ಆಫ್ ಪರಮ. ಆ ಸ್ವರಗಳು ಉದಾತ್ತ ಅನುದಾತ್ತ ಅಲ್ಲೇನು ಕೇಳಿಸೋದೇ ಇಲ್ಲ. ಕೈ ಹಿಂಗ್ ಇಟ್ಕೊಳ್ತಾರೆ, ಹಿಂಗ್ ಅಂತಾರೆ, ಬರೀ ಒಂದ್ ಶ್ಲೋಕದ ತರ. ನೀವು ಒಂದ್ ಸ್ವಲ್ಪ ಅದನ್ನ ಅಬ್ಸರ್ವ್ ಮಾಡಿದ್ರೆ ಬರೀ ಆ ಶ್ಲೋಕದ ಇದ್ರ ತರ ಹೇಳುದು. ಇವಾಗ ಅನುಷ್ಠುಪ್ ಛಂದಸ್ ಸ್ವಾಧ್ಯಾಯ ನಿರತಂ ತಪಸ್ವೀಂ ವಾಗ್ವಿದಾಂಬರಂ ನಾರದಂ ಪರಿಪಪ್ರಚ ವಾಲ್ಮೀಕಿ ಪುಂಗವಂ ಕೋನ್ವಸ್ಮಿನ್ ಸಾಂಪ್ರದಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್. ಅದೇ ಇದ್ರಲ್ಲಿ ಹೋಗ್ತಾ ಇರೋದು, ಒಂದೇ ರಾಗ, ಏಕದಾರ ಅಂತ. ಇದು ಒಂದೇ ತಂತಿ ಇಟ್ಕೊಂಡು ನುಡಿಸ್ತಾರೆ ಅವರು. ಆ ತರದಲ್ಲಿ ಅದೊಂದು ಪಾಠ ಅವರದ್ದು, ಅವ್ರು ಇಟ್ಕೊಂಡಿರೋದು ಶಾಖೆಗಳಲ್ಲಿ. ಬಟ್ ಇಲ್ಲಿ ಸ್ವರಿತ, ಅನುದಾತ್ತ, ಉದಾತ್ತ ಅವುಗಳ ಉಚ್ಚಾರಣೆ ಎಲ್ಲ ಸ್ಪಷ್ಟವಾಗಿ ಬರುವಂತಹದ್ದು. ಸೊ ಶಬ್ದೋಚ್ಚಾರಣೆಯಲ್ಲಿ ಎಷ್ಟೆಲ್ಲ ವಿಧಾನಗಳಿದೆ, ಅಕ್ಷರಗಳು ಗೊತ್ತಾಯ್ತಾ, ಅದನ್ನು ಉಚ್ಚರಿಸುವ ರೀತಿ, ಸಂಧಿ ಸಮಾಸಗಳು ಎಲ್ಲವನ್ನು ಗಮನಿಸ್ಬೇಕು. ಇವೆಲ್ಲದರಲ್ಲಿ ಪರ್ಫೆಕ್ಟ್ ಮಾಡ್ಕೊಂಡವರು ವೇದವನ್ನ. ಆಮೇಲೆ ಹೋಗೋದಕ್ಕೆ ಪದಪಾಠ, ಕ್ರಮಪಾಠ, ಜಟಪಾಠ, ಘನಪಾಠ, ದಂಡ, ಚಕ್ರ. ಇಷ್ಟು ಮಟ್ಟಿಗೆ ಒಂದು ಜೀವನ ಸಾಕ ನಮ್ಗೆ, ಒಂದು ಲೈಫ್ ಟೈಮ್ ಸಾಲದು ಪೂರ ಒಂದ್ ವೇದ ಕಲಿಯೋಕೆ. ಅಂಥದ್ರಲ್ಲಿ ಚತುರ್ವೇದಿಗಳಾಗಿದ್ದಾರೆ ಅಂದ್ರೆ 4 ವೇದಗಳನ್ನು ಕಲ್ತಿದ್ದು ಬರೀ ನಿಮ್ ಶಾಖೆ ಒಂದೇ ಅಲ್ಲ, ದ್ವಿವೇದಿ, ತ್ರಿವೇದಿ ಹೀಗೆಲ್ಲ ಬರ್ತಾ ಇರೋದು. ನಿಮ್ಮ ಶಾಖೆಯನ್ನ ಪೂರ್ಣ ಕಲ್ತು ಅದನ್ನ ವಾಚೋವಿಧಿಯವಾಗಿ ಮಾಡ್ಕೊಳ್ಳೋದು. ಈ ಘನಪಾಠಕ್ಕೆ ಬಂದು ಪುಸ್ತಕ ಯಾರು ಇಟ್ಕೊಳ್ಳಲ್ಲ, ಅಷ್ಟರ ಮಟ್ಟಿಗೆ ಅವ್ರು ಪ್ರಾಕ್ಟೀಸ್ ಇದೆ. ಸಂಗೀತ ಇವ್ರು ಹಾಡ್ತಾ ಇರೋರು, ಅವ್ರನ್ನ ಯಾವ್ದೋ ಒಂದ್ ರಾಗ ಅಂತೇಳಿ ಭೈರವಿ ಅಂತಾರೆ, ಅವ್ರು ಆ ಓ ತರನ ಇದು ಹೇಳ್ಬೇಕಾದ್ರಲ್ಲಿ ಆ ಭಾರ ತರಿಸ್ತಾರ, ಅದನ್ನ ಎಲ್ಲಿ ಉದಾತ್ತಕ್ಕೆ ಬರ್ಬೇಕದು ಇದು ಅಂತ. ಸಪ್ತ ಸ್ವರಗಳು, ಅದಕ್ಕೆ ಅವರ ಪ್ರಯತ್ನ ಎಷ್ಟು. ಹಾಗೆ ವೇದವೂ ಕೂಡ ಅದಕ್ಕಾಗೇನೆ ಈ ಬ್ರಹ್ಮಯಜ್ಞ ಅನ್ನೋದು ಬಂದಿರೋದು. ಪ್ರತಿ ದಿನ ವೇದವನ್ನ ನೀವು ಹೇಳಲೇಬೇಕು. ಸಂಕಲ್ಪ ಮಾಡಿದ್ಮೇಲೆ ದ್ವೌವ ಅನಧ್ಯಾಯೋ, ಅನಧ್ಯಾಯ 2 ಬರುತ್ತೆ. ಯಾವ್ದಕ್ಕೆ? ವೇದಕ್ಕೆ. ಯಾವಾಗ ನಿಮ್ಗೆ ಶರೀರ ಶುದ್ಧಿ ಇಲ್ವಾ ಅವಾಗ. ಮತ್ತೆ ಎಲ್ಲಿ ಪ್ಲೇಸು ಕೂತ್ಕೊಂಡು ಹೇಳ್ಬಾರ್ದು ಅದು. ವೇದವನ್ನು ಹೇಳುವುದಕ್ಕೆ ಅದು 2 ಹೇಳುತ್ತೆ. ಇಂಥ ಕಡೆಗಳಲ್ಲಿ ಈಗೆಲ್ಲ ಹೋಗಿದ್ದೀರಿ, ಯಾವ್ದೋ ಹೋಟ್ಲಲ್ಲಿ ಕೆಳಗಡೆ ಬಾರ್ ಇದೆ, ಅಲ್ಲಿ ಕೂತ್ಕೊಂಡು ವೇದ ಹೇಳಿದ್ರೆ ಕೂಡುದು, ಅದೇ ಬೇಡ, ಅಲ್ಲಿ ಹೇಳೋದಲ್ಲ. ಬ್ರಹ್ಮಯಜ್ಞಕ್ಕೂ ಕೂಡ ಅಷ್ಟೇ. ಇಲ್ದಿದ್ರೆ
ಇದಕ್ಕೆ ಅನಧ್ಯಯನವೇ ಇಲ್ಲ, ಅಷ್ಟಮೇನೂ ಇಲ್ಲ, ತ್ರಯೋದಶಿ ಪ್ರದೋಷ ಆದ್ಮೇಲೆ ಬರುವಂತಹದ್ದು ಅನಧ್ಯಯನ, ತ್ರಯ ಚತುಷ್ಟಯ ಅವೆಲ್ಲ ಬರೋಲ್ಲ. ಪ್ರತಿದಿನ ಒಂದೊಂದು ಪ್ರಶ್ನೆಯನ್ನು ಅನುಸಂಧಾನ ಮಾಡ್ಬೇಕು. ಅಟ್ಲೀಸ್ಟ್ 1-2 ಗಂಟೆ ಕಾಲ ವೇದ ಪಾರಾಯಣಕ್ಕೆ ಇಟ್ಕೋಬೇಕು. ಇದು ಜೀವನದಲ್ಲಿ ಸಾರ್ಥಕತೆಯನ್ನು ಪಡೆಯೋದು. ಆ ರೀತಿ ಮಾಡಿದವರಿಗೆ ನೋಡಿ ವೇದ ಮಾತೆ ಚೆನ್ನಾಗಿ ಒಲಿತಾಳೆ, ಸ್ಪಷ್ಟತೆ ಇರುತ್ತೆ. ಇವೆಲ್ಲದನ್ನ ಗಮನಿಸ್ಬೇಕು. ಹೇಳಿ ಇವಾಗ ನೀವುಗಳೇನೆ. ಇದಾಯ್ತಲ್ವಾ? ಎಷ್ಟ್ ಚಂದಸ ಹೇಳದ್ವಾ? ಹಾ, ಸರಿ ಸರಿ, சொல்லுங்க. वै पशवस्तेषागं रुद्रोऽधिपतिर्यदेताभ्यामुपकरोति ताभ्यामेवैनं प्रतिप्रोच्य आत्मनो नामस्काय मुपकरोति विपाद्यजमानः प्रतिष्ठित्य उपाकृत्य पञ्चजुहोति पान्ता पशवः पशुदेवावरुन्धे मृत्यवेवा एष नीयते यत् पशुस्तं यदन्मालभेत प्रमायुको यजमानस्य नाना प्राणो यजमानस्य पशुनेत्याह व्यावृत्यै यत् पशुर्मायुमकृतेति जुहोति शान्त्यै शमिदारमुपेतनेत्याह यथा यजुरेवैतत्वपायां वा आक्रियमाणायामग्ने वेदोपक्रामति त्वामुदे ददिरे हव्यवाहमिति वपामभिजुहो त्यग्ने देवमेधमवरुन्धेतो श्रुतत्वाय पुरस्तात् स्वाहाकृतयो वा अन्ये देवा उपरिष्टात् स्वाहा कृतयोऽन्ये स्वाहा देवेभ्यः स्वाहेत्यभितो वपां जुहोति तानेवो भयान् प्रीणाति यो वा अयता देवतं यज्ञमुपचरति. ಇಲ್ಲ சொல்றச்சு ರಿಪೀಟ್ ಪಂಡಚ್ಚೆ ಮುಂತೆದು ಬರಲ್ಲ ಇನ್ನೇ ಕೊಂಚ ಅದಕ್ಕಾಗಿ ಹೇಳ್ಬಿಟ್ಟು ಇದು ವಿಧಾನ ಗೊತ್ತಾಗ್ಲಿ ಅನ್ನೋದಕ್ಕೆ. ಈಗ ಹಿಂದೆ ಮತ್ತೆ ರಾಜಾಪತ್ಯ ವೈ ಪಶವಸ್ತೇಷಾಗಂ ರುದ್ರೋಧಿಪತಿರ್ಯದೇತಾಭ್ಯಾಮುಪಕರೋತಿ ತಾಭ್ಯಾಮೇವೈನಂ प्रतिप्रोच्य लभत आत्मनो नावृष्काय द्वाभ्यामुपकरोति विपाद्यजमानः प्रतिष्ठित्य उपाकृत्य पञ्चजुहोति पान्ता पशवः पशूने आवरुन्धे प्रत्यवेवा एष नीयते यत् पशुस्तं यदन्मालभेत प्रमायुगो यजमानस्य नाना प्राणो यजमानस्य पशुर्मा अर्कावत ಬರ್ಬೇಕಲ್ಲಿ यत् पशुर्मा योमाकृतेति यत् पशुर्मा योमाकृतेति जुहोति शान्त्यै शमिदार उपेतनेत्याह यथा यजुरेवैतत्वपायां वा आक्रियमाणायामग्ने मेधोपक्रामति त्वामुदे ददिरे हव्यवाहमिति वपामभिजुहो त्यग्ने देवमेधमवरुन्धेतो श्रुतत्वाय
पुरस्तात् स्वाहा हृदयो वा अन्ये देवा उपरिष्टात् स्वाहा हृदयो स्वाहा देवेभ्यो देवेभ्यः स्वाहेत्यभितो वपां जुहोति तामेवो भयान् प्रीणाति ಈಗ व्यावृत्य अभितो वपां पंच च व्यावृत्य अभितो वपां पंच च ಎರಡು ಸಲ ಅಡಿಗುರು ಹೇಳ್ಬಿಟ್ಟು ಮುಂದಿಂದ ಹೇಳ್ಬೇಕು. ನಾನು ಹೇಳೋಕ್ ಯಾಕೆ ನಿಮ್ ಜೊತೆ ಬಂದೆ ಅಂದ್ರೆ ಈಗ ಪದ ಹೇಳ್ಬೇಕು, ಸ್ವರಗಳನ್ನ ಸೆಂಟೆನ್ಸ್ ತರ ನಿಲ್ಲಿಸ್ಬೇಡಿ ಮಧ್ಯದಲ್ಲಿ. ಇದು ಸಂಹಿತೆ ಪಾಠ, ಸ್ವರಗಳು ಉಚ್ಚಾರಣೆ ಇರ್ಬೇಕು. ಜುಹೋತಿ ಏನು ಈಗ ಪಶುರ್ಮಾಯುಮ ಕೃತೇತಿ ಜುಹೋತಿ ಶಾಂತ್ಯೈ ಜುಹೋತಿ ಶಾಂತ್ಯೈ. ಕಂಟಿನ್ಯೂಟಿ ಇರ್ಬೇಕು. ನೀವು ಫುಲ್ ಸೆಂಟೆನ್ಸ್ ಮಾಡಿದ್ರಿ, ಫುಲ್ ಸ್ಟಾಪ್ ಹಾಕಿದ್ರಿ, ಇನ್ನೂ ಆ ಭಾವ ಬರಬಾರ್ದು. ಗೊತ್ತೈತೆ? ಈಗ ಸ್ವರಿತದಲ್ಲಿ ಬಂದಾಗ್ಲೂ ಅಷ್ಟೇ. ಈಗ ಸ್ವಾಹ ಅಗ್ನಯೇ ಸ್ವಾಹ ಅಲ್ಲಿ ಮುಂದಕ್ಕೇನಿಲ್ಲ, ಅಲ್ಲಿ ಸ್ವಾಹ ಅಗ್ನಯ ಇದನ್ನ ಮಮ ಅಗ್ನಯೇ ಸ್ವಾಹ ಸೋಮಾಯ ಸ್ವಾಹ. ಆ ಸ್ವರಿತದಲ್ಲಿ ಇದ್ದ ಅನುದಾತಕ್ಕೆ ಬಂದ್ಬಿಡ್ತಲ್ಲಿ. ಯಾಕೆ? ಮುಂದಿನ ಪದ ಇವುಗಳ ಮೇಲೆ ಹೋಗುವಂತದ್ದು. ಹಾಗಾಗಿ ಇಲ್ಲಿ ಸಂಹಿತೆನಲ್ಲಿ ಸೆಂಟೆನ್ಸ್ ತರ ಚೂರ್ ಚೂರ್ ಮಾಡ್ಬೇಡಿ. ಅಂತ ಅಕ್ಷರನು ನುಂಗ್ಬಿಟ್ಟು ಫಾಸ್ಟ್ ಆಗಿ ಹೊಡಿಲೂಬೇಡಿ. ಅದಕ್ಕೆ ಮೊದಲಿಂದೆಲ್ಲ ಇಂಟ್ರೊಡಕ್ಷನ್ ಹೇಳಿ ಮುಂದಿಂದು ಯೋವ ಯಥಾದೇ आवृश्यते मसीयान् ममत्यान् वैष्णव्या अविर्धानवाग्नेयस्तुतो वायुव्यया देवतमेव यज्ञमुपचरति स देवताभ्या आवृश्यते मसीयान् भवति युनज्मिते पृथिवीं ज्योतिषा सह युनज्मि वायुमन्तरिक्षेण सह युनज्मि वाचकं सह सूर्येण ते युनज्मिस्रो विवृतसूर्यस्य ते अग्निर्देवता गायत्री छन्द उपागुंशोपात्रमसि सोमो देवता छन्दोऽन्तर्यामस्य पात्रमसीन्द्रो देवता जगति छन्द इन्द्रवायुवो पात्रमसि बृहस्पतिर्देवता छन्दो मित्रा वरुणयो पात्रमस्यश्विनौ देवता पन्तिश्छन्दोऽश्विनो पात्रमसि सूर्यो देवता बृहति छन्दशुक्रस्य पात्रमसि चन्द्रमा देवता सतो बृहति छन्दो अन्तिरः पात्रमसि विश्वे देवा देवतोऽन्तिहा छन्द आग्रहणस्य पात्रमसीन्द्रो देवता ककुच्छन्द उक्तानां पात्रमसि पृथिवी देवता विराट् छन्दो ध्रुवस्य पात्रमसि यो अयथा देवतं यज्ञमुपचरत्येवदाभ्यो पृष्यते पापीयान् भवति यो यथा देवतं देवताभ्य आवृष्यते मसीयान् वैष्णव्या वायुव्यया
वायव्यान्यैन्द्रिया समुपचरति यज्ञमुपचरति न देवताभ्यामृच्यते वसीयान् भवति युनज्मिते पृथिवीं ज्योतिषा सह युनज्मि वायुमन्तरिक्षेण सह युनज्मि वाचम् सह सूर्येण ते युनज्मि विश्वो विवृज सूर्यस्य ते अग्निर्देवता गायत्री छन्द उपागुंसो पात्रमसि सोमो देवता दृष्टो छन्दोऽन्तर्यामस्य पात्रमसीन्द्रो देवता जगति छन्द इन्द्रवायुवो पात्रमसि बृहस्पतिर्देवता दृष्टो छन्दो मित्रा वरुणयो पात्रमस्यश्विनौ देवता पङ्क्तिछन्दोऽश्विनो पात्रमसि सूर्यो देवता बृहति चन्द्रः शुक्रस्य पात्रमसि चन्द्रमा देवता सतो बृहति छन्दो मन्त्रिणः पात्रमसि विश्वे देवा छन्द आग्रयणस्य पात्रमसीन्द्रो देवता ककुच्छन्द उक्तानां पात्रमसि पृथिवी देवता विराट् छन्दो ध्रुवस्य पात्रमसि अन्तरिक्षेण बृहति त्रयस्त्रिवंशच्च अन्तरिक्षेण बृहति त्रयस्त्रिवंशच्च इष्टर्गो वा अग्र्योः नेक्स्ट आरण्यक ಹೇಳಿ हवा पुरोनुवाके तपोग्रमतिष्ठन्त तां प्रजापतिर्हरेणोऽस्मामन्त्रयत तानि परमवृणीतानित्यो नो योत्थायिति तान् प्रजापतिरमृणीचोदयस्त्वमिति तस्मादुतिष्ठन् अवातानि रक्षागम्यादित्यं योदयन्ति यावदस्तवन्नगमातानि अवायेतानि रक्षागंसि गायत्र्याभिमन्त्रिते शाम्यन्ति गायत्र्या अभिमन्त्रिता तेनाम्भस अम्भसि तेनाम्भसा शाम्यन्ति गायत्र्याभिमन्त्रितेनाम्भसा शाम्यन्ति तदुहवायेते ब्रह्मवादिनः पूर्वाभिमुखा सञ्जायाम् गायत्र्याभिमन्त्रिता आपवोर्ध्वं विक्षिपन्ति तान्येता आपो वज्रीभूत्वा तानि रक्षागंसि मन्देहारुणे दीपे प्रक्षिपन्ति यत् प्रदक्षिणं प्रक्रमन्ति तेन आत्मानमवधून्वन्त्युद्यन्तमस्तमयन्तमादित्यमविद्याय यद्वन्द्राह्मणो विद्वान् सकलं भद्रमस्तुते सवादित्यो ब्रह्मेति ब्रह्मैव सन् ब्रह्माप्येति यद्देवा यत् प्लस देवा
रक्षागंसि हवा पुरोनो भागे तपोक्रमतिष्ठन्त तां प्रजापतिर्वरेणो कामन्त्रयत तानि परमवृणीतादित्यो योत्सायिरे तां प्रजापतिरब्रवीत्योदयत्वमिति तस्मात् तिष्ठन्तकम् अवाक्तानि रक्षाकस्य नित्यां योदयन्ति यावदस्तमन्वगात्तानि हवायेतानि रक्षागंसि गायत्र्याभिमन्त्रितेनाभसा शाम्यन्ति तदु हवायेते ब्रह्मवादिनः पूर्वाभिमुखा सन्ध्यायां गायत्र्याभिमन्त्रिता पूर्वाभिमुखाः ಸಂಧ್ಯಾಯಾಂ ಪದ ಬಿಡಿಸಿದ್ರೆ ಪೂರ್ವಾಭಿಮುಖ ಸಂಧ್ಯಾಯಾಂ ಸಾಕ್ ಸಾವತ್ತು गायत्र्याभिमन्त्रिता आपवोर्ध्वं विक्षिपन्दिता आपो वज्रीभूतानि रक्षागंसि अन्देहारुणे द्वीपे प्रक्षिपन्ति यत्प्रदक्षिणं प्रक्रमन्ति तेन पापानमवधून्वन्त्युद्यन्तमस्तमयन्तवादित्यमविद्यायन् कुर्वन् ब्रह्मणो विद्वान् सकलं भद्रमश्नुते समादित्यो ब्रह्मेति ब्रह्मैव सन् ब्रह्माप्येति य एवं वेद ಯದ್ದೇವಾ ದೇವ ಹೇಳನಂ ದೇವಾಸಶ್ಚಕ್ರಮಾ ವಯಂ यद्देवादिमहेळनं देवासचक्रमावयम् ಚಕ್ರಮಾ ವಯಂ ಚಕ್ರಮಾ ವಯಂ ಅದ್ರಲ್ಲಿ ಒತ್ತಕ್ಷರ ಬರುತ್ತೆ ಚಕ್ರಮಾ ವಯಂ ಅಷ್ಟೇ ಅಭಿಶ್ರವಣ ತಗೊಳ್ಳಿ ಇವಾಗ ನೆಕ್ಸ್ಟ್ 53ನೇ ಪುಟ ಗಂಡ್ ವಿಷಯ ಆಚೆ देवहेळनं देवासचक्रमावयम् 53ನೇ ಪುಟ ಪಿತೃಯಜ್ಞ ಶೇಷಃ ಆಗ್ನಯೇ ದೇವೇಭ್ಯಃ ಪಿತೃಭ್ಯಃ ಸಮಿಧ್ಯಮಾನಾಯಾನುಬ್ರೂಹಿಭ್ಯಃ 53ನೇ ಪುಟ ದೇವೇಭ್ಯಃ ಪಿತೃಭ್ಯಃ ಸಮಿಧ್ಯಮಾನಾಯಾನುಬ್ರೂಹಿತ್ಯಃ ಉಭಯೇ ಹಿ ದೇವಾಶ್ಚ ಪಿತರಶ್ಚೇಜ್ಯಂತೆ ಏಕಾಮನ್ವಾಹ ಏಕಾ ಹಿ ಪಿತೃಣಾಂ ತ್ರಿರನ್ವಾಹ ತ್ರಿರ್ಹಿ ದೇವಾನಾಂ ಆಘಾರಮಾಘಾರಯತಿ ಯಜ್ಞಪರುಷೋರನಂತರಿತ್ಯೈ ನಾರ್ಷೇಯಂ ವೃಣೀತೆ ನ ಹೋತಾರಂ ಯದಾರ್ಷೇಯಂ ವೃಣೀತ ಯದ್ಧೋತಾರಂ ಪ್ರಭಾಯುಗೋ ಯಜಮಾನಸ್ಯ ಪ್ರಭಾಯುಗೋ ಹೋತಾ ತಸ್ಮಾನ್ನ ವೃಣೀತೆ ಯಜಮಾನಸ್ಯ ಹೋತುರ್ಗೋಪೀಠಾಯ अपबर्हिष प्रयाजान यजति प्रजा वै बर्हिः प्रजा एव मृत्योरुत्सृजति आज्यभागौ जुहोति यज्ञस्यैव चक्षुषी नान्तरेति राजेनाभीति सोमं यजति पितृदेवत्याहि एषाहुतिः पंचकृत्वा ववृद्धति पंचह्येता देवता द्वे पुरोनुवाक्ये ता एव प्रीणाति सन्ततमवद्यति ऋतो नागं सन्तत्यै प्रैवैभ्यः पूर्वया पुरोनुवाक्यया प्रणयति द्वितीयया
गमयति याज्ञय तृतीये लोके पितरः अह्न एवैनान् पूर्वय पुरोऽनुवाक्ययात्यानयति रात्रियै द्वितीयया ऐवैनाने याज्ञय गमयति दक्षिणतो वदाय उदन्ति क्रामति यावृत्यै अस्त्याश्रावयति अस्तु स्वधेति प्रत्याश्रावयति स्वधा नाम इति वषट्करोति स्वधाकारो हि विदृणाम् सोममग्रे यजति सोमप्रयाजाहि पितरः सोमं पितृमन्तं यजति संवत्सरो वै सोमः पितृमान् संवत्सरमेव तद्यजति पितॄन् बर्हिषदो यजति ये वै यज्जानः ते पितरो बर्हिषदः तानेव तद्यजति पितॄनग्निष्वात्तान् ये वा अयज्वानो गृहमेधिनः ते पितरोऽग्निष्वात्ताः तानेव तद्यजति अग्निं कव्यवाहनं यजति य एव पितॄणामग्निः तमेव तद्यजति अथो यथाग्निस्वष्टकृतम् एव तत् ये तत्ते तथा ये च त्वामन्विति तिसृशो शक्तिषु निदधाति तस्मात् तृतीयात् पुरुष नाम न गृह्णन्ति एतावन्तो हि जन्ते अत्र पितरो यथा भागमन्धध्वमित्याह श्रीकाहि पितरः उदञ्चो निष्क्रामन्ति एषा वै मनुष्याणां स्वामेव तद्दिशमनु निष्क्रामन्ति आहवनीयमुपतिष्ठन्ते नेवास्मै तद्धुवते यत्सत्याहवनीये अथान्यत्र चरन्ति आगमिदोरुपतिष्ठन्ते अग्निमेवोपद्रष्टारं कृत्वा अग्निमेव उपद्रष्टारं ಗೊತ್ತಾಯ್ತೆ ಪದ ಬಿಡಿಸಿದ್ರೆ ಹಾ पितॄन् निरवदयन्ते अन्तं वा एते प्राणानां गच्छन्ति य आतमिदोरुप्रतिष्ठन्ते सुसन्दृशन्त्वा वयमेत्याह प्राणो वै सुसन्दृके प्राणमेवात्मन् दधति योजान् विन्दते हरि इत्याह प्राणमेव पुनरयुक्त अक्षन्नमीमदन्त इति गार्हपत्यमुपतिष्ठन्ते अक्षन्नमीमदन्ता तत्त्वोपतिष्ठामः इति भावैकदा अमीमदन्त पितरः सौम्य अपः परिषिञ्चति अथो तर्पयत्येव तृप्यति प्रजया पशुभिः य एवं वेद प्रजा एव मृत्योरुत्सृजति चतुरप्रयाजान् यजति
ದ್ವಾವನೋ ಯಾಜೌ ಸಂಪದ್ಯಂತೆ ಷಡ್ವಾ ಋತವಃ ಋತೋ ದೇವ ಪ್ರೇಣಾತಿ ನ ಪತ್ಯನ್ವಾ ಆಸ್ತೆ ನ ಸಂಯಾಜಯಂತಿ ಯತ್ ಪತ್ಯನ್ವಾಸೀತ ಯತ್ ಸಂಯಾಜಯೇಯುಃ. ಪತ್ನಿ ಸಂಯಾಜ ಅಂತ ಹಿಂದೆ ಹೇಳಿದ್ದೆ ನಾನು, ಅದನ್ನ ಹೇಳ್ತಾ ಇದೆ ಇಲ್ಲಿ. ಯತ್ ಸಂಯಾಜಯೇಯುಃ. ಪ್ರಭಾಯುಗ ಸ್ಯಾತ್ ತಸ್ಮಾನ್ನನ್ವಾಸ್ತೆ ನ ಸಂಯಾಜಯಂತಿ ಪತ್ನಿಯೈಗೋಪೀತಾಯ ಉಷಂತ್ವಸ್ತ್ವ ಹವಾಮಃ ಅಗ್ನೇ ಸುಕೇತುನಾ ಸ್ವಗಂ ಸೋಮ ಮಹೇ ಭಗಂ ತ್ವಗಂ ಸೋಮ ಪ್ರಚಿಗಿತೋ ಮನೀಷ ತ್ವಯಾ ಹಿನಃ ಪಿತರಃ ಸೋಮ ಪೂರ್ವೆ ತ್ವಗಂ ಸೋಮ ಪಿತೃಭಿಃ ಸಂವಿಧಾನಃ ಬರ್ಹಿಷದಃ ಪಿತರ ಆಹಂ ಪಿತॄನ್ ಉಪಹೂತಾಃ ಪಿತರೋಗ್ನಿಶ್ವಾತ್ತಾಃ ಪಿತರಃ ಅಗ್ನಿಶ್ವಾತ್ತಾನ್ ಋತುಮತೋ ಹವಾಮಹೇ. ಪದ ಗೊತ್ತಾಯ್ತಲ್ಲ, ಅಗ್ನಿಶ್ವಾತ್ತಾನೆ ಋತುಮತೋ ಅಲ್ಲಿರೋದು ಗೊತ್ತಾಯ್ತಾ. ಅಗ್ನಿಶ್ವಾತ್ತಾನ್ ಋತುಮತೋ ಹವಾಮಹೇ ನರಾಶಗಂ ಸೇ ಸೋಮಪೀಠಂ ಯ ಆಶುಃ ತೇನೋ ಅರ್ವಂತಃ ಸುಹವಾ ಭವಂತು ಶಂ ನೋ ಅಭವಂತು ದ್ವಿಪದೇ ಯೇ ಅಗ್ನಿಶ್ವಾತ್ತಾ ಯೇನಗ್ನಿಶ್ವಾತ್ತಾ ಅಗಂ ಹೋಮುಜ ಪಿತರಃ ಸೌಮ್ಯಾಸಃ ಪರೇ ವರೇ ಮೃತಾಸೋ ಭವಂತಃ ಅಧಿಬ್ರುವಂತು ತೇ ಅವಂತ್ವಸ್ಮಾತ್ ವಾನ್ಯಾಜೈ ದುಗ್ಧೇ ಜುಷಮಾಣಾಃ ಕರಂಬಂ ಉದೀರಾಣ ಅವರೇ ಪರೇ ಅಗ್ನಿಶ್ವಾತ್ತ ಋತುಭಿಃ ಸಂವಿಧಾನಾಃ ಯದಗ್ನೇ ಕವ್ಯವಾಹನ ತ್ವಮಗ್ನ ಈಡಿತೋ ಜಾತವೇದಃ ಜೇಹಮಾನಾಃ ಓತ್ರಾ ವೃದಃ ಸೋಮನುಷ್ಟಾಸೋ ಅರ್ಕೈಃ ಆಗ್ನೇಯಾನಿ ಸುವಿರತ್ರಿರ್ಭಿರವಾನ್ ಸತ್ಯೈಃ ಕವ್ಯೈಃ ಪಿತೃಭಿರ್ಧರ್ಮಸದ್ಭಿಃ ಧರ್ಮಸದ್ಭಿಃ ಅವ್ಯವಾಹಮಜರಂ ಪುರಪ್ರಿಯಂ ಅಗ್ನಿಂ ಘೃತೇನ ಹವಿಷಾ ಸರ್ಪಯನ್ ಉಪಾಸದಂ ಕವ್ಯವಾಹಂ ಪಿತೃಣಾಂ ಸನಃ ಪ್ರಥಮಂ ಬೀಜವದ್ವೀಗಂ ಸಮೃಣ್ವತು ಅಯಂ ಭಾವಯಃ ಪವತೆ ನಮೋ ಬ್ರಹ್ಮಣೇ. ಸಾಕಟ್ಟೆ ನಿಲ್ಲಿಸೋಣ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ತ್ವ ನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋ ಓಢ್ವಂ ಮಮಾಮುಷ್ಯವೋ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಜಗದೀಶ್ ಮಾಮ, ಜಗದೀಶ್ ಮಾಮ, ಹೇಳಿ ಮಾಮ. ಅದು ಲಾಸ್ಟ್ ಅಲ್ಲಿ ಯಾವ್ದು ಓದ್ತಾ ಇದಾರೆ ಗುರುಗಳು ಗೊತ್ತಾಗ್ಲಿಲ್ಲ, ಅದಕ್ಕೇನೆ. ಅಭಿಶ್ರವಣ